ಗೈಸ್ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಒನ್ ನೈಟಲ್ಲಿ 125 ದೇಶ 5,000 ನ್ಯೂಸ್ ಚಾನಲಲ್ಲಿ ಯಾರ್ದೂ ಬಂದಿಲ್ಲ. ನನಗೆ ಮೀಡಿಯಾ ಪುಲ್ಲರು, ಕ್ರೌಡ್ ಪುಲ್ಲರ್ ಅಂತೆಲ್ಲ ಅವಾರ್ಡ್ ಬಂದಿದೆ. ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಅವಾರ್ಡ್ ಬಂದಿದೆ. ಸೂಪರ್ ಸ್ಟಾರ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಅಂದರೆ ಈಗ ಮೂವಿ ಲ್ಯಾಂಡಲ್ಲಿ ಇರೋರಿಗೆ ಈಗ ರಜನಿಕಾಂತ್ ಸರ್ಗೆ ಸೂಪರ್ ಸ್ಟಾರ್ ಅಂತ ಬಂದಿದೆ. ಅಂದರೆ ಆ ಫೀಲ್ಡ್ ಬೇರೆ, ಡಾಗ್ ಫೀಲ್ಡ್ ಬೇರೆ. ಡಾಗ್ ಫೀಲ್ಡಲ್ಲಿ ನನಗೆ ಸೂಪರ್ ಸ್ಟಾರ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ, ಈ ಮಗ್ಗನಿಂದ ಆ ಮಗ್ಗಗೆ ಸವೆಯಿರಿ ಟೇಸ್ಟಿ ಕಾಫಿ. ಇನ್ಸ್ಟೆಂಟ್ ಸಿಗುತ್ತೆ ಒಳ್ಳೆ ಕಾಫಿ ಟೇಸ್ಟ್. ಪೊಲೀಸ್ ಸ್ಟೇಷನ್ ಹತ್ರ ಬರ್ರಿ. ಯಾಕೆ ಮಾತಾಡೋಣ. ಅದೇನ್ ಹೇಳಬೇ ಇಲ್ಲೇ? ಬುರ್ ಕುಯ್ ಗುಡ್ರ ಕುಡ್ರ. ಏನಿದು ಹೊಸ ರಿಂಗ್ ಟೂನ್? ಊಸ್ ಬಿಡೋದಕ್ಕೆ ಮೀಟರ್ ಬೇಕು. ಮೀಟರ್ ಯಾಕೆ ಬೇಕು? ಗ್ಯಾಸ್ಟ್ರಿಕ್ ಇದ್ರೆ ಸಾಕು. ನನ್ನ ಊಸ್ ಬಗ್ಗೆ ಮಾತಾಡಕ್ಕೆ ನೀನ್ ಯಾರು? ನಾನ್ ಯಾವಾಗ ಮಾತಾಡಿದೆ ನಿಮ್ ಊಸಿನ ಬಗ್ಗೆ? ನಿನ್ ಊಸ್ ಬಗ್ಗೆ ಹಂಗೆ ಮಾತಾಡ್ಕೊಂಡ್ ಬರ್ತಾ ಇದ್ದೀನಿ ನಾನು. ಅಕ್ಕ ಅದು ದೇವ್ರ ಕೊಟ್ಟು ಪಿಪಿ ಹೆಂಗಾದ್ರೂ ಓದು. ಇವಾಗ ಯಾರು ಬೇಡ ಅಂದ್ರು? ಮೀಟರ್ ಬೇಕು ಅದಕ್ಕೆಲ್ಲ ಊಸ್ ಬಿಡೋದಕ್ಕೆ. ಯಾವನ್ ಹೇಳಿದ್ದು ಮೀಟರ್ ಬೇಕಂತ? ನಿಂತರ ಟಸ್ ಪಸ್ ಅಂತ ಬಿಟ್ಬಿಟ್ಟು ಊರೆಲ್ಲ ಗೊಬ್ಬೆ ಬರ್ಸಲ್ಲ. ನಾವೇನಿದ್ರು ಡ್ರಮ್ ಅಂತ ಬಿಟ್ರು ಕೂಡ ನಂದು ಸ್ವಯಂ ಸಿದ್ಧ ಹಕ್ಕು. ನಾವೇನು ಟಸ್ ಪುಸ್ ಅಂತ ಬಿಡಂಗಿಲ್ಲ. ನಮ್ದು ಸಟ್ ಪಟ್ ದುಡುಮಕ್ ಅಂತ ಊಸ್ ಬಿಡೋದಕ್ಕೆ ನಿನಗೆ ತಾಕತ್ ಐತೆ ಅಣ್ಣ? ತಾಕತ್ ಬಗ್ಗೆ ಮಾತಾಡ್ಬೇಡಕ. ಊಸ್ ಬಿಡು ನೋಡೋಣ. ತಗ ಯಾಕ ಬಾಳ ಕೇಳಕತಿ ತಗ ಒಂದು. ನನ್ ಮಾರಿ ನೋಡಂಗಾಗೈತೆ ಹ್ಯಾಪಿಗಳ ತಾಡ್ರಿ ಒಂದ್ ನಿಮಿಷ ತೋರ್ತೇನೆ. ಲೇ ಪೆಂಗ ಆ ಚಡ್ಡಿ ತೆಗೆದು ಪ್ಯಾಂಟ್ ಹಾಕೊಂಬಾಲೆ. ನಿನ್ ಮಾರಿ ನೋಡ್ಬೇಕಂತೀವ್ರೆ. ಚಡ್ಡಿ ಚೇಂಜ್ ಮಾಡಿ ಪ್ಯಾಂಟ್ ಹಾಕೊಂಬಾಲೆ ಅಂದ್ರೆ ಲಿಂಗ ಚೇಂಜ್ ಮಾಡಿ ಲಂಗ ಹಾಕೊಂಡೆ ಅಲ್ಲಿ. ಲೇ ಪೆಂಗ ನಿಂಗ್ ಈ ತರ ಕೆಲರ್ ಆಗಿ ಸೀರೆ ಉಡ್ಸಿರೋ ನಾರಿ ಎಲ್ಲದಾಳ. ನಾನೆಲ್ಲೋ ಹೋಗ್ತೀನಿ. ಯವ್ವ ಹೋಗಿಯ ಮಾಡಿದ್ದೆ ಅಲ್ಬೆ ನಿನ್ನ. ನಾನು ನಿನ್ನೊಳಗೆ ಇರ್ತೀನಿ. ನನ್ನೊಳಗ ಮತ್ ನಾ ಎಲ್ಲಿರ್ಲಿ? ನೀನ್ ನನ್ನೊಳಗಿರ್ತೀಯ. ಹೌದಾ ಬೆರ್ಕಿ ಯಾವ ಬಸ್ಸಿಗೆ ಬಂದಿವ? ಕೊಂಡಲವಾಡ ವೆಂಕಟರಮಣ ಅನಾಥ ರಕ್ಷಕ ಪದ್ಮಾಂಧವ ಗೋವಿಂದ 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 ಗೋವಿಂದ. ಯಕ್ಕ ಹೇಳಿದ್ರ ನಾನು ನಮ್ಮ ಮಾವು ಕರ್ಕೊಂಡ್ ಬರ್ತಿದ್ದೆ ಅಲ್ವೇ ಯಕ್ಕ ತಿರುಪತಿಗೆ. ಅವ್ನ್ ಸ್ವಲ್ಪ ತಲೆ ಬೋಳ್ಸೋದಿತ್ತು. ನಾಚಿಗೆಟ್ಟವನೇ. ಹಲೋ ಹಲೋ ಸಗಣಿ ಐತೆನಪ್ಪ? ಹಾ ಐತ್ ಸಗಣಿ ಐತವ. ಇದ್ರ ತಿನ್ಬಿಡು ಅಂಕಾದ್ರ. ಏನ್ ಹೇಳಕತ್ತೀನಿ? ಹಲೋ ಸಗಣಿ ಐತೆನಪ್ಪ? ಹಾ ಐತಮ್ಮ ಸಗಣಿ. ತಿನ್ಬಿಡು ಮತ್ತೆ. ಯಾರಮ್ಮ ನೀ ಮಾತಾಡೋದು? ಯಾರ್ ನೀ? ಏನಪ್ಪ ಸಗಣಿ ಐತಾ? ಹಾ ಐತಮ್ಮ ತಿನ್ಬಿಡು ಮತ್ತೆ. ಎದಕ್ಕಕ್ಕ ಸೈಲೆಂಟ್ ಆಗಿ ಕುಂತಿಯಲ್ಲ? ಯಾವಕ್ಕೇನಾಕಿ ಫೋನ್ ಮಾಡಿ ಸಗಣಿ ಐತೇನ ಅಂತಂದು ಕೇಳ್ತಾಳ. ಐತೆ ಅಂತಂದ್ರ ತಿಂದ್ಬಿಡು ಅಂತ. ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಇವತ್ತಾಗ ಫೋನ್ ಹಚ್ಚಿದ್ರ ಸಗಣಿ ಇಲ್ಲ ಕಾಲಾಗೈತೆ ಅಂತ ಹೇಳ್ಬಿಡು. ಸಗಣಿ ಐತಾ? ಇಲ್ಲ ಸಗಣಿ ಖಾಲಿ ಆಗೈತಮ್ಮ. ಗೊತ್ತಾಗ ನಾ ಹೇಳ್ದಕ್ಕ ಅಷ್ಟು ತಿನ್ಬಿಟ್ಟೆನ. ಇವತ್ತು ಶುಕ್ರವಾರ ಒಳ್ಳೆ ದಿನ. ಇವತ್ತು ಬಿಟ್ರೆ ಇನ್ 2 ವಾರ ಒಳ್ಳೆ ದಿನ ಇಲ್ವಂತೆ. ಅದಕ್ಕೆ ಹೋಗಿ ಬಂದ್ಬಿಡ್ತೀವಿ. ನೀನ್ ವಿಜಯ್ ಜೊತೆ ಹೋಗೋದು ನನಗಿಷ್ಟ ಇಲ್ಲ. ಯಾಕೆ? ನೀನ್ ಅವನ ಜೊತೆ ಹೋಗ್ಬಾರ್ದು. ಯಾಕೆ? ನೀನ್ ಅವನ ಜೊತೆ ಹೋಗ್. ನಾನ್ ಬಿಡಲ್ಲ. ವಾಣಿಗ್ ಬೇಕಾಗಿರೋ ಒಡವೆ ಎಲ್ಲ ನಾನೇ ತಗೊಂಡ್ ಕೊಡ್ತೀನಿ. నన్ను వాడితో వెళ్ళడానికి వదలవా? ఒరేయ్ కుక్క, నీకెంత ధైర్యం ఉంటే వాడితో వెళ్ళొద్దని చెప్తావు? వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవల్లి కృష్ణ. హలో గ్యాస్ పిలుసు. ಗ್ಯಾಸ್ ಇದಕ್ಕ ಸ್ಟವ್ ಅಣ್ಣ. ಈ ಸಿಲಿಂಡರ್ ಇದು ಒಳಗಡೆ ಇರೋದು ಗ್ಯಾಸ್ ಅಣ್ಣ. ಇದು ಒಳಗಿರೋದು ಲಿಕ್ವಿಡ್, ಇದು ಹೊರಗೆ ಬಂದ್ಮೇಲೆ ಗ್ಯಾಸ್. ಅಣ್ಣ ಇದ್ರೊಳಗಿರೋದು ಲಿಕ್ವಿಡ್ ಅಲ್ಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ LPG. ಅಕ್ಕ ಅಣ್ಣ, ಯಾರ್ಯಾರು ಗ್ಯಾಸು ಸಿಲಿಂಡ್ರು LPG ಅಂತ ವಿಡಿಯೋ ಮಾಡಿದ್ರು ಎಲ್ಲರನ್ನೂ ಒಂದು ರೂಮಲ್ಲಿ ಕೂಡ ಹಾಕೊಂಡ್ಬಿಟ್ಟು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ LPG ತುಂಬಿರೋ ಸಿಲಿಂಡರ್ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಪಾಪ ಆ ಆಂಟಿ ಮಿಸ್ ಆಗೇನೋ ಹಲೋ ಗಾಯ್ಸ್ನ ಗ್ಯಾಸ್ ಅಂದ್ಬಿಟ್ಟೈತೆ ಅಂತ ಇವರೆಲ್ಲ ಬುದ್ಧಿವಂತರ ಥರ ಸಿಲಿಂಡ್ರು ಗ್ಯಾಸು LPG ಅನ್ಕೊಂಡು
ನಾನು ಸ್ಲಮ್ಮು ಅಂತ ಇಂಗ್ಲಿಷಲ್ಲಿ ಬೈತೀಯಾ? ಬ್ರೆಸ್ಟ್ ಲಾಂಡ್ರ್ ಮಿಂಡ್ರಿ ಕುಟ್ರಿ ಬರೋಬ್ಬರ ಶಿಖರ ಮರ ಮಾರಿಬಿಟ್ರೆ ನಿಗ್ಲ ಪರ್ಸೋಡ್ ಮಟ್ಟ ಥೂ ಬರ್ಕಲ್ ಸರ ಬರ ದನ ಬರು ಕುಂಡ ಬರ ಏ ನಿಮ್ರ ಶಾಲೆ ಬರ ಕೂತು ರೂಬುಲ ಬರ ನಿಮ್ರಲ್ಲಿ ಇಸ್ಕೊಂಡು ಗುಂಗುಂತಾರೆ ಕುತ್ತ ಮುಣ ಪುಸ್ತಕ ಬರ ಕೂತ್ಬರೆ ತಿಬ್ಬರ ಬಾರ್ಗಿಸ್ತಾರ ಸ್ಲಮ್ ಕೂತಾರೆ ಬರೇ ಮುಡಿಗಲ ಸಾರ ಬದು ಬರೆ ಥೂ ನಗಲ ಬುಂದನರೆ ನಗಲ ಬರ ಮುಸ್ಕಲ ಬಲೆ ನಗಲ ಬರ ಸಾರ ಬಂದರೆ ನಗಲ ಬರ ಪುರ ಸರ ಪರ ಪರ ಮುರ್ ಮುರ್ ಮುಲ್ಕಲೇ ಡ್ರಗುಲ್ ಮುನ್ಸಂದ್ರೆ ನಾಡ್ ಪುರ್ರೆ ಕುರ್ಕುರ್ ಬರ್ರೆ ಹೆಂಗಾಯ್ತು ಇಂಗ್ಲಿಷು ನಂದು? ಒಂದ್ ಜರ ಫೋನ್ ಕೊಡಪ್ಪ, ಒಂದ್ ಜರ ಅರ್ಜೆಂಟ್ ಕಾಲ್ ಮಾಡ್ಬೇಕಾಗಿತ್ತು ಒಂದು. ಅಲ್ಲ ಈ ವಯಸ್ಸಿನಾಗ ಯಾರಿಗೆ ಮಾಡ್ತಿರ್ಬೇಕು ಮುತ್ತೆ ಕಾಲ? ಯಾರ ಮಕ್ಕಳಿಗೆ ಅದು ಮಾಡ್ತಿರ್ಬೇಕು. ಹಲೋ ಬೇಬಿ, ಈಗ ನನ್ನ ಫೋನಿಗೆ ಫೋನ್ ಅಂತ ಹೋಗ್ಬೇಡ, ಮನ್ಯಾಗ ಎಲ್ಲಾ ವಿಷಯ ಗುರ್ತಾಗೈತಿ. ಫೈಟಿಂಗ್ ಬರಲ್ವಾ? ಬರೀ ಮಾತಾಡ್ತೀನಿ ಅಷ್ಟೇನಾ? ಡಬ್ಲ್ಯೂ ತಾಕತ್ ತೋರಿಸ್ಬೇಕೇನಣ್ಣ? ಯು ಕ್ಯಾನ್ ಸಿ ಮಿ. ಇದು ಜಾನ್ಸನ್ ಸ್ಟೈಲ್. ಇದು ರ್ಯಾಂಡಿ ವಾಟನ್ ಸ್ಟೈಲು. ಇನ್ನೊಂದು ಸ್ಟೈಲ್ ತೋರಿಸ್ತಾನ ಫೈಟಿಂಗು. ಇದು ಟ್ರಿಪಲ್ ಎಚ್ ಸ್ಟೈಲು. ಹೆಂಗಾಯ್ತಣ್ಣ ನನ್ನ ಫೈಟಿಂಗು? ಪ್ಲೇ ಇಂಗ್ಲಿಷ್ ಡಿಚಾಕ್ ಡಿಜೆ ಸಾಂಗ್. ಬಿ ಪಾನಿ ಪಿ. ನಿನ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಕತ್ತಿ ಮೇಸಕ್ ಹೋಗ್ಕಂಡ್ರಿ ಕತ್ತಿ. ಏನ್ಲೇ ನಿನಗ್ ಹೊಡೆದಿದ್ದಕ್ಕೆ ನಿಮ್ ಹುಡುಗಿ ಹೇಳ ಅಂತಾಳಲ್ಲ? ನಮ್ಮ ಹುಡುಗಿ ಸಾರಿ ತೋ, ನಿನ್ ಗಂಟೆಗೆ ಇನ್ನೂ ಹೊಡಂಗಿಲ್ಲ. ಯಾಕೆ ಜನರೇ? ಹಾಯ್ ಕಪಿ, ನಾನ್ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ನಿಜವಾಗ್ಲೂ ಕಪಿ. ಬೇಕಾದ್ರೆ ಕಿಚನ್ ಕ್ವೀನ್ ಮೇಲೆ ಆಣೆಗೂ ಬರ್ಬೇಡ ಬಂದಿ ಕಿಚನ್ ತಕೋಬೇಡ, ನಂದದ. ಹುಡ್ಗಿನ್ ನೋಡಕ್ ಹೋಗಿದ್ದಲ್ಲ, ಏನಾಯ್ತು? ಹುಡ್ಗಿನ್ ನೋಡಿ ಲೈಟ್ ಆಗಿ ಒಂದ್ ಹಾರ್ಟ್ ಅಟ್ಯಾಕ್ ಆಯ್ತು. ಏನೇನು ಮಾಡ್ತೀನಿ, ಹಿಂಗ್ ಮಾಡ್ತೀನಿ ನಿಮ್ಗೆ ಆಕ್ಚುಲಿ ಇಲ್ಲ. ನಾನು ಹುಚ್ಚ ಹೋಗಿದ್ದು, ಊಟ ತಿಂದಿದ್ದು, ಇಲ್ಲ ಕಕ್ಕ ಮಾಡಿದ್ದು, ಇವೆಲ್ಲ ಬೇಕಾ ನಿಮ್ಗೆ? ಹೇಳ್ಕೊಟ್ಟಿದ್ದಾರೆ ಆಗ್ತೀನಿ ಅಂತಾನೆ ಏನು ಆಗ್ತಾನೆ ಇಲ್ಲ. ಕಳ್ಳ ಏನು ಆಗ್ತಾನೆ ಇಲ್ಲ. ದುಡ್ಡು ಕೊಡ್ತೀನಿ ಅಂತಾರೆ, ಕೊಡ್ತಾ ಇಲ್ಲ. ಹೀರೋ ಏನಕ್ಕೆ ಎದ್ರಕೋಬೇಕು? ಏನು ಕೊಟ್ಟಿಲ್ಲ ಅವನು. 3 ತಿಂಗಳಿಗೆ 4 ತಿಂಗಳಿಗೆ ದುಡ್ಡು ಹಾಕ್ತಾವನೆ. ಫ್ರೀ ಬಸ್ ಮಾಡಾನೆ, ಓಡಾಡ್ತಾರೆ. ಏನ್ ಮಾಡ್ತಾರೆ ಬಡವ್ರ ಬಗ್ರು? ಡಿಕೆನೇ ಬರ್ಬೇಕು, ನಮ್ ಜಾತಿಯವ್ರು ನಮ್ಗೆ ಬರ್ಬೇಕು, ಇನ್ಯಾರು ಬರೋದ್ ಕೂಡ್ದು. ನಮ್ಗೆ ಡಿಕೆ ಅವರೇ ಬರ್ಲಿ. ನಮ್ ಸಿದ್ದರಾಮಯ್ಯ ನಮ್ಗೆ ಏನು ಮಾಡಿಲ್ಲ, ಅನುಕೂಲನೂ ಮಾಡಿಲ್ಲ, ಏನು ಮಾಡಿಲ್ಲ. ಸಿದ್ದರಾಮಯ್ಯ ಬರ್ತಾ ಇಲ್ಲ ನಮ್ಗೆ, ನೆಟ್ಟ ನೇರವಾಗಿ ಆಗ್ತಾನೆ ಇಲ್ಲ ಅವನು. ನಮಗ್ ಬೇಡ, ಅವನು ಆಗಿಲ್ಲ, ಆಗಿಕ್ಕೆ ಇಲ್ಲ ಅವನು. ನಮ್ಗೆ ಇವನೇ ಡಿಕಿನೇ ಬರ್ಲಿ. ಅಯ್ಯೋ ಆಗಲ್ಲ ಬಿಡಿ, ಸುಮ್ನೆ ಯಾಕದ್ ಕನ್ಸು. ಡಿಕೆ ಇವನು ನಮ್ಗೆ ಡಿಕೆರೇ ಬರ್ಲಿ. ಅವ್ರು ನಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ಮುಂದಕ್ಕೆ ನಮ್ಗೆ ಮುಂದಕ್ಕೆ ಮಾಡ್ತಾರೆ. ಅವ್ನ್ ಗೆದ್ರೆ ಮುಂದಕ್ಕೆ ಮಾಡ್ಕೊಡ್ತಾರೆ. ಏನೇನ ಅಂತ ಮೋಸ ಮಾಡಲ್ಲ ಅವರು. ನಮಗ್ ನಂಬಿಕೆ ಐತೆ, ಅವರು ನಮ್ ಜಾತಿಯವ್ರು ನಮ್ಗೆ ನಂಬಿಕೆ ಐತೆ. ಯಪ್ಪ ನೋಡೋದಿಕ್ಕೆ ಕಲರ್ಫುಲ್, ಇವರ ಹಾಟೆ ವಂಡರ್ಫುಲ್, ರಚಿತಾ ತುಂಬಾ ಬ್ಯೂಟಿಫುಲ್. ಅಯ್ಯೋ ಶಿವಾಯ ದೇಡವ ನಕ್ರೆ ಈಕೆ ಮಹಾಲಕ್ಷ್ಮಿ, ಸಿಕ್ರೆ ಲೈಫಲ್ ಗೃಹಲಕ್ಷ್ಮಿ, ಓದೋನ್ ಬಾಳಿನ ಭಾಗ್ಯಲಕ್ಷ್ಮಿ. ಅಯ್ಯೋ ಶಿವ ಮಿಸ್ ಆಯ್ತಲ್ವ ಈಕೆ ಕಾಲುಂಗುರ, ಕವಲುಗಾರ ಹಾದೋನ್ ಗದೃಷ್ಟ. ಯಾವ ದೇವತೆ ಪೂಜೆ ಮಾಡ್ದೆ ಸಿಕ್ಕ ಎಲ್ರೋ ಕನಿಷ್ಠ, ದೃಷ್ಟಿ ತೆಗಿಲೇಬೇಕು ದಿನಕ್ 3 ಸಾರಿ ಅಸಿಷ್ಟ. ರಾತ್ರಿ ಕನ್ಸಲ್ ಬರ್ದೆ ಹೋದ್ರೆ ನಿದ್ದೆ ಮಾಡೋದೆ ಕಷ್ಟ. ಆ ದೇವ್ರೆ ಬಂದ್ರೆ ತಗೋವರ ಎಂದ್ರೆ ಬುಲ್ಬುಲ್ಗೆ ತೊಂದ್ರೆ ಬೇಡ ಕಡಮ್ಮ, ಸೈಲೆಂಟ್ ಆಗಿ ಸೈಡಲ್ಲಿರಮ್ಮ. ಈ ರಾಣಿ ಸ್ಟೈಲು ತುಂಬಾ ಸ್ವೀಟ್ ಸ್ಮೈಲು, ಎದುರಲ್ಲಿ ನಗ್ಬಿಟ್ರೆ ಹಾಟೆ ಫೈರಮ್ಮ. 5 ಇಂಜನ್ ಡ್ರೆಸ್ ಹೇಳಮ್ಮ. ಯಪ್ಪ ನೋಡೋದಕ್ಕೆ ಕಲರ್ಫುಲ್, ಇವರ ಹಾಟೆ ವಂಡರ್ಫುಲ್, ರಿಚ್ತಾರ ಬ್ಯೂಟಿಫುಲ್.
ಅಶ್ವಿನಿ ಮೇಡಮ್ ಅಂದ್ರೆ ನೀವು ಪೂರ್ತಿ ಕಾಯ್ಬೇಕು ಮೇಡಮ್ ಅನ್ನೋ ಗಂಟನು ನಿಮ್ ಪಾಡಿ ನೀವು ರಚಿಗೆದ್ ಬಿಟ್ರೆ ಈಗ ನಿಮ್ ಇನ್ಸಿಲ್ ಏನಾರ ಏ ಅಂತ ಇದ್ದೀರಿ ಏ ಅಶ್ವಿನಿ ನೀವೇನೇ ಗುರಾಯಿಸಿದ್ರು ಅಷ್ಟೇ ಕಣ್ ಕಿತ್ತು ಗೋಲಿ ಆಡ್ಬಿಡ್ತೀನಿ. ನೀವೇನಾರ ನಮಗಿದ್ದು ಚಿಕ್ಕವರಾಗಿದ್ರೆ ನಿಜವಾಗ್ಲೂ ನಾನು ಅಶ್ವಿನಿ ಅಂತಾನೆ ಕರಿತೀರಿ. ಏನ್ರಿ ಇವಾಗ ಏನ್ರಿ ಮಾಡ್ತೀರಾ? ಮಾತೆ ರಾಜಮಾತೆ ನೀನೆ ಹೊಸ ಅತ್ತೆ. ನಿನ್ನಂತವ್ರನ್ನ ಎಷ್ಟ್ ಜನ ನೋಡಿದೀರಾ? ಆದ್ರೆ ನನ್ನ ನೋಡಿರಲ್ಲ. ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೊಬೇಕು ಅಂದ್ರೆ ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದ್ ಕಲೀರಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಸುಮ್ಮನೆ ಇರಿ. ನಾನೇ ಹೋಗ್ತಾ ಇದ್ದೆ. ಡೋರ್ ಓಪನ್ ಆಗ್ಬಿಡ್ಬೇಕಾಯ್ತು, ಚೆನ್ನಾಗಿರೋದು. ಇಲ್ಲಲ್ಲ ಓಪನ್ ಆಗ್ಬಿಟ್ಟಿದೆ. ಏನಾದ್ರೂ ಕೋಪಕ್ಕೆ ಹೋಗ್ಬಿಡಿರೋದು ಆಚೆ. ನಾನೇ ತಳ್ಳಿಬಿಡುವೆ ಹೋಗಿ. ನಮ್ ಬಾಸ್ ಅಂದ್ರೆ ಸುದೀಪ್ ಅಣ್ಣ ತುಂಬಾ ಇಷ್ಟ. ಜೀವನದೊಳಗೆ ಅವರೇ ಫೇಮಸ್. ಅವ್ರು ಬಿಗ್ ಬಾಸ್ ನಡ್ಸ್ಕೊಡೋದೊಳಗೆ ಸಖತ್ತಾಗಿ ನಡ್ಸ್ಕೊಡ್ತಾರೆ. ಇವತ್ತಾರು ನಾನು ನೋಡ್ತಾನೆ ಇದ್ದೀನಿ. ಯಾರು ಇರಬಾರ್ದಿತ್ತು, ಇರಬಾರ್ದು. ಇಲ್ಲಪ್ಪ ಬಿಗ್ ಬಾಸ್ ಯಾರು ಇರ್ಬಾರ್ದಂದ್ರೆ ಸುದೀಪ್ ಇರ್ಬಾರ್ದಾಯ್ತು. ಸ್ವಲ್ಪ ಆಕ್ಟಿಂಗ್ ಅವರು ಸ್ವಲ್ಪ ಒಂಥರ ಓವರ್ ಅಟ್ಯಾಕ್ ಮಾಡ್ತಾ ಇದ್ರು. ಸುದೀಪ್ ಅವ್ರೊಂದ್ ಸ್ವಲ್ಪ ಆಕ್ಟಿಂಗ್ ಜಾಸ್ತಿ ಮಾಡೋರು, ಒಂದ್ ಸ್ವಲ್ಪ ಕಮ್ಮಿ ಮಾಡೋರು, ಎಲ್ಲ ಇದು ಮಾಡೋರು. ಬೊಗಳುತ್ತಿದ್ದಾರಲ್ಲ ಬಾಲ ಮುದ್ರಕೊಂಡಿರಂಗಿದ್ದೀರಾ? ಹೌದಾ? ಇಷ್ಟು ಬೇಗ ಶಾಪ ತಟ್ಬಿಡ್ತಾ ಹಂಗನ್ಸ್ತಾ ನಿಮ್ಗೆ? ನೀನ್ ಶಾಪ ಹಾಕಿದ್ರೆ ತಾನೇ ತಟ್ಟಕ್ಕೆ. ಆವತ್ತು ನೀನ್ ಸರಿ ಇಲ್ಲ ಅಂತ ಹೇಳಿದ್ ನನ್ ಮಕ್ಳೆಲ್ಲ ಇವತ್ ನನ್ನ ಹತ್ರ ಸಾಲ ಕೇಳ್ತವ್ರೆ ಗುರು. ಎಷ್ಟಕ್ಕ? 5 ರೂಪಾಯಿ 10 ರೂಪಾಯಿ? ಈ ರೀಲ್ಸು ಬೇಡ, ಮೊದ್ಲು ಕೆಲ್ಸ ಮುಗಿಸು. ಈ ರೀಲ್ಸು ಬೇಡ, ನಿನ್ ವಿಡಿಯೋಗಿಂತ ಕ್ರಿಂಜ್ ಉಂಟ. ಮೊದ್ಲು ಈ ವಿಡಿಯೋ ನೋಡ್ಕೊ ಬನ್ನಿ. ಈ ಕಾರ್ತಿಕ್ ಮಾಸ ಬಂದ್ಬಿಟ್ಟು ನನ್ನ ಈ ಮುದ್ದೆ ಮೂಲಂಗಿ ಸಾರು, ಮುದ್ದೆ ಮೂಲಂಗಿ ಸಾರು. ಅಯ್ಯೋ ಯಾಕ ನೀನ್ ಬಾಯಿಲ್ ಮಣ್ಣಾಕ, ಅದು ಮೂಲಂಗಿ ಕಣಮ್ಮ, ಮೂಲಂಗಿ. ಅದು ತೂಲಂಗಿ ಅಲ್ಲ, ತೂಲಂಗಿ ಅಲ್ಲ. ನಮ್ ಕಡೆ ಎಲ್ಲ ಮೂಲಂಗಿ ಅಂತಾನೆ ಕರೆಯೋದು. ಅಲ್ಲ ಕನಕ, ದಸರಾ ಆನೆ ಕೊಡೋ ಅಷ್ಟ್ ಗಾತ್ರದ ಮುದ್ದೆ ಇಟ್ಕೊಂಡ್ ಯಾವಾಗ್ಲೂ ನುಂಗ್ತಾ ಇರ್ತೀಯಲ್ಲ, ಅದ್ ಹೆಂಗಕ್ಕ ತಡ್ಕತಿಯ ಒಳಗಡೆ ಡೈಜೆಷನ್ ಹೆಂಗಕ್ಕ? ನಾನು ಅದ್ 4 ಟೈಮ್ ತಿಂತೀನಿ. ನನ್ನ ಮಗಳು BSc ಓದಿದಾಳೆ ರೀ, BSc. ಅವಳು ಕಂಪ್ಯೂಟರ್ ಕಣ್ರಿ. ಅವಳಿಗೆ ಅಮೆರಿಕಾದಲ್ಲಿರೋ ಗಂಡನ್ನೇ ತರೋದು. ಅಮೆರಿಕಾದಲ್ಲಿರೋ ಗಂಡಿಗೆ ಏಡ್ಸ್ ರೋಗ ಇದ್ರೆ ಏನೇ ಮಾಡ್ತೀಯಾ? ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ. ಸಿದ್ದರಾಮಯ್ಯ ನೀ ನೋಡಬಾರದೆ. ಪರಮೇಶಿ ಮಾಮ, ನನ್ ಚಾನ್ಸ್ ಮೆಚ್ಚಿ 500 ರೂಪಾಯಿ ಕೊಟ್ಟಿರೋ ಪಂಚಾಯತಿ ಪರಮೇಶಿ ಅವ್ರಿಗೆ ಧನ್ಯವಾದಗಳು. ಎಲ್ಲಿದ್ದೀರಾ ಪಂಚಾಯತಿ ಪರಮೇಶಿ ಮಾಮ? 20 ಸೆಕೆಂಡ್ ನಂದು ಪ್ರೋಗ್ರಾಮ್ ಇರುತ್ತೆ. ನಾನು CM ಮಲ್ಗೋ ರೂಮಲ್ಲಿ ನಾನು ಮಲ್ಗಿರ್ತೀನಿ, DCM ಮಲ್ಗೋ ರೂಮಲ್ಲಿ ನನ್ನ ನಾಯಿ ಮಲ್ಗಿರುತ್ತೆ. ಆದರೆ ಅವ್ರದ್ದು ಬಂಗ್ಲಾ ಅಲ್ಲಿ. DC ಅವರು ನನ್ನ ಕರೆಸಿರ್ತಾರೆ, ಬಳ್ಳಾರಿ DC ಅವರು. ಹಿಂದಿನ ದಿವಸ 3000 ಜನ ಸೇರಿರ್ತಾರೆ. 7-8 ಮೀಡಿಯಾ ಬಂದಿರುತ್ತೆ ಆ ಫೇಮಸ್ ಸಿಂಗರ್ಗೆ. ನೆಕ್ಸ್ಟ್ ಡೇ ನನಗೆ 7:15 ಟಿಫನಿಗೆ ಕರೀತಾರೆ DC ಬಂಗ್ಲಾಗೆ. ಕೆಟ್ಟ ಮಾತು ಇನ್ನೂ ಜಾಸ್ತಿ ದಯವಿಟ್ಟು ಬೈರಿ. ಬೈಯೋರ್ಗೆ ನಾನು ಖುಷಿಯಿಂದ ಹೇಳ್ತೀನಿ, ನಾಯಲ್ಲಿ ದುಡಿತೀನಿ, ಇನ್ನೊಂದು ನಾಯಿ ತಗೊಳ್ತೀನಿ, ತೂ ಅಂತ ಹೋಗಿರಿ. ಆ ಉಗ್ದಿರೋದನ್ನು ಶೇರ್ ಮಾಡಿ, ನಾನೇ ಕಾಲಿಗೆ ಬಿದ್ದು ಅವ್ರಗಳಿಗೆ ಕೇಳ್ಕೊಂತೀನಿ, ನನಗೆ ಬೈರಿ ಬೈರಿ ಬೈರಿ. ಅವ್ರು ಬಂದು ಅಷ್ಟು ದುಡ್ಡು ಕೊಟ್ಟು ಮಾಡಿದ್ರು, ಅದೇ ಆಗ್ತಾ ಇದ್ರು ಅದು ನಾನು ಮಾಡಿದೆ ಅಂತ ಅವ್ರು ಕ್ರೆಡಿಟ್ ತಗೊಳ್ಳೋರು. ನಮಸ್ಕಾರ ನನ್ನವರೆಲ್ಲಾರ್ಗು. ನಮ್ಮ ಮನೆಯವ್ರಿಗೆ ಕಾರ್ತಿಕ್ ಮಾಸ ಮುಗಿತು, ಚಿಕನ್ ಮಟನ್ ತಗೊಂಬಂದ್ರಿ ಅಂದ್ರೆ ತಂದ್ಕೊಡ್ಬೇಕು ತಾನೇ. ಮನೆಗೆ ತರಕಾರಿ ಖಾಲಿ ಮಾಡ್ಬೇಕಂತೆ ಫಸ್ಟ್. ತರಕಾರಿ ಎಲ್ಲ ಆರೋಡೋಗುತ್ತಾ, ಓಡೋಡೋಗುತ್ತಾ? ಏನೋ 1 kg ಆದ್ರೆ ಬಿಡಪ್ಪ, ಒಂದೊತ್ತಿ ಖಾಲಿ ಮಾಡಿ ತಗೊಬನ್ನಿ ಅನ್ಬೋದು. 5-6 kg ತರಕಾರಿ ಇದೆ ಮನೇಲಿ. ಖಾಲಿ ಆಗೋದಕ್ಕೆ 5 ದಿವಸನಾದ್ರೂ ಬೇಕಲ್ವಾ? ಹೇಳಿ, ಬೇಕು ತಾನೆ? ಯಾವ್ದಾರ ಕೊಟ್ಬಿಡೋಣ ಏನಾಯ್ತು ಅಂತಾರೆ. 5 ದಿವಸ ಗಂಟ ತಿಂದಂಗೆ ಮಟನ್ ಚಿಕನ್ ಇರಕ್ಕಾಗತ್ತಾ? 1 ತಿಂಗಳು ಇರೋದು ಹೆಚ್ಚು. 5 kg ಕತ್ತರಿಸಿ ಉತ್ತರಿಸಿದೀನಿ.
ಬೇಯಿಸ್ಬಿಟ್ಟು ಮುಕ್ಕಾಲ್ ಭಾಗ ತಿಂದು ಕಾಲ್ ಭಾಗ ಮಡಗ್ತೀನಿ. ಏನಾಯ್ತು ಅಂದ್ರೆ ಖಾಲಿ ಆಯ್ತು ತಿಂದಾಕ್ತೆ ಅಂತೀನಿ. ಅದೇನ್ ತರಲ್ಲ ನೋಡ್ತೀನಿ. ಒಳ್ಳೇದು ಕಾಲ ಇಲ್ಲ ಫ್ರೆಂಡ್ಸ್, ಈ ಕಾಲದಲ್ಲಿ ಒಳ್ಳೇದು ಕಾಲ ಇಲ್ಲ. ಒಳ್ಳೆತನಕ್ ಹೋಗ್ಬಾರ್ದು ನೋಡಿ, ಇಂಥವಕ್ಕೆ ಕಾಲ. ಈಗ ಹೆಂಗಂತಾರ ಅನ್ಲಿ, ಬೇಯಿಸ್ ಮಡಗ್ತೀನಿ, ತರ್ಲಿಲ್ಲ ಅಂದ್ರೆ ಆಮೇಲೆ ಐತಪ್ಪ ಮಟನ್ ಚಿಕನ್ ತರಕಾರಿ ಖಾಲಿ ಆದ್ಮೇಲೆ. ಓಹ್, ನಾನು ಅಂದ್ರೆ ಸುಮ್ನೆನಾ? ಅದು ನಿಮ್ಮ ಅಕ್ಕ, ನಿಮ್ಮ ಅಕ್ಕ ಅಂದ್ರೆ ಸುಮ್ನೆನಾ? ಈಗ ಹೇಳಿ, ಅದ್ ಹೆಂಗ್ ಹೇಳ್ತಾರೆ? ಮದ್ವೆ ಯಾವಾಗ ಮದ್ವೆ ಮಾಡ್ಕೊಳ್ದೆ ಹಿಂಗೆ ಇದ್ಬಿಡ್ತೀಯ ಅಂತ ಕೇಳೋರ್ಗೆ. ನಿಮ್ಗೆಲ್ಲ ಯಾಕೆ ನಮ್ ಮದ್ವೆ ಚಿಂತೆ? ನೀವು ಮದ್ವೆ ಆಗ್ಬೇಕಾದ್ರೆ ನಮ್ನ ಕೇಳ್ಬಿಟ್ಟ ಮದ್ವೆ ಆಗಿದ್ರಿ. ನಾವು ಎಜುಕೇಶನ್ ಮಾಡ್ಬೇಕಾದ್ರೆ, ಎಜುಕೇಶನ್ ಮುಗಿಸಿ ಕೆಲಸ ಹುಡುಕ್ಬೇಕಾದ್ರೆ, ಮನೆ ಕಟ್ಬೇಕಾದ್ರೆ ಅವಾಗ ನಾವ್ ಏನ್ ಮಾಡ್ತಾ ಇದೀವಿ ಅಂತ ನೋಡೋದು ಇಲ್ಲ, ಕೇಳೋದು ಇಲ್ಲ. ಇವಾಗ ಬಂದ್ಬಿಡ್ತೀರಲ್ಲ ಮದ್ವೆ ಬಗ್ಗೆ ಮಾತಾಡಕ್ಕೆ. ನೀವು ತೋರ್ಸೋ ಹುಡುಗನ್ನ ಒಪ್ಕೊಂಡ್ಬಿಟ್ರೆ ನಾವು ತುಂಬಾ ಒಳ್ಳೆಯವರು, ಅದೇ ನಿಮ್ ಒಳ್ಳೆತನ ಅಲ್ಲ. ಎಲ್ರ ಮುಂದೆ ಹೇಳ್ಕೋಬೋದಲ್ಲ ನಾನ್ ತೋರ್ಸಿರೋ ಹುಡುಗನ್ನ ಮದ್ವೆ ಆಗಿರೋದು ಅಂತ. ಯಾಕೆ ಮನೇಲೇ ಇದೆಯಾ, ಕೆಲ್ಸಕ್ ಹೋಗಲ್ವಾ? ನಾನ್ ಕೆಲ್ಸಕ್ಕಾದ್ರೂ ಹೋಗ್ತೀನಿ, ಮನೇಲಾದ್ರೂ ಇರ್ತೀನಿ. ನಾನ್ ಕೆಲ್ಸಕ್ ಹೋಗಲ್ಲ ಅಂತೇಳಿ ಯಾವತ್ತಾದ್ರೂ ಖರ್ಚಿಗೆ ಕಾಸು ಕೊಡು ಅಂತ ಕೇಳಿದೀನಾ? ಖರ್ಚಿಗೆ ಕಾಸು ಕೊಡು ಅಂತ ಕೇಳಿದಾಗ ಕ್ವಶನ್ ಕೇಳ್ಬೇಕು. ಹಿಂಗೆಲ್ಲ ನಮ್ ಮನೇಲಿ ನಮ್ಮ ಅಪ್ಪ, ನಮ್ಮಮ್ಮ, ನಮ್ ಫ್ಯಾಮಿಲಿಯವರು, ನಮ್ ಫ್ರೆಂಡ್ಸೇ ಕೇಳಲ್ಲ. ನೀವೇನ್ ಕೇಳೋದು? ಬೇರೆಯವ್ರ ಮನೆ ಮಕ್ಕಳ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿಮ್ ಮನೆ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಉದ್ದಾರನೂ ಆಗ್ತೀರಾ, ಖುಷಿಯಾಗೂ ಇರ್ತೀರಾ. ನಿಮ್ಗೂ ಯಾರಾದ್ರೂ ಈ ತರ ಎಲ್ಲ ಕೇಳಿದ್ರೆ ಮತ್ತೆ ನನ್ ರಿಪ್ಲೈ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮೊದ್ಲು ಈ ವಿಡಿಯೋ ನೋಡ್ಕೊ ಬನ್ನಿ. ಅಲ್ಲ, ನಾಚಿಕೆ ಹಾಕಲ್ವಾ ಅಂತ ನಿನ್ಗೆ ಈ ತರ ಎಲ್ಲ ಆಡಕ್ಕೆ? ನೀನಲ್ಲಿರೋ ಟ್ಯಾಲೆಂಟ್ ತೋರ್ಸ್ಬಿಟ್ಟು ಮುಂದೆ ಬರ್ಬೇಕು. ಯಾವತ್ತು ಈ ತರ ಎಲ್ಲ ನೀನ್ ಫಾಲೋ ಮಾಡೋರ್ಗೆ ಇನ್ನೂ ಬುದ್ಧಿ ಇಲ್ಲ. ಫಸ್ಟ್ ಆಫ್ ಆಲ್ ನಿನ್ನಲ್ಲಿ ಟ್ಯಾಲೆಂಟ್ ಐತೆ, ನೀನ್ ತೋರಿಸ್ತಲ್ಲ ಎಲ್ಲರಿಗೂ. ಒಂದ್ ಸ್ವಲ್ಪ ನೀನ್ ಟ್ಯಾಲೆಂಟ್ ನ ತೋರ್ಸು. ಆ ಪ್ರೆಸ್ ರಿಪೋರ್ಟ್ ಕೆಲಸ ಎಲ್ಲ ಮಾಡಿದ್ಯಲ್ಲ. ಒಂದು ಸೈಡ್ ಅಲ್ಲಿ ನಾನು ಒಂದು ದೊಡ್ಡ ಪಾತ್ರೆ ತಕೊಳ್ತೀನಿ, ಗ್ಯಾಸ್ ಆನ್ ಮಾಡ್ತೀನಿ, ಕೊಕೊನಟ್ ಆಯಿಲ್ ಹಾಕ್ತೀನಿ, ಸಾಸಿವಿ, ಕರ್ಬೇವು ಸೊಪ್ಪು, ನೀರುಳ್ಳಿ ಹಾಕ್ತೀನಿ, ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಆದ ನಂತರ ನಾನು ಇದೆ ಕೋಳಿ ಉಂಟಲ್ವಾ, ಪೂಂಟಿ ನೀರೆಲ್ಲ ಹೋಗ್ಬೇಕು, ಇದೆ ಹಾಕ್ತೀನಿ. ಆಗ ನಂತರ ಚೆನ್ನಾಗಿ ಕಲಿಸ್ತೀನಿ. ಅದೇ ಸೈಡ್ಗೆ ಇಡೋಣ. ಮತ್ತೊಂದೊಂದು ಪಾತ್ರೆ ತಕೊಳ್ತೀನಿ, ಕೊಕೊನಟ್ ತುರಿತೀನಿ. ತುರಿದ ನಂತರ ಒಂದು ಪಾತ್ರೆದಲ್ಲಿ ಅದೇ ತುರಿದ ಕೊಕೊನಟ್ ಹಾಕಿ ಚೆನ್ನಾಗಿ ಹೀಗೆ ಮಾಡಿ ಫ್ರೈ ಮಾಡ್ತೀನಿ. ಸ್ವಲ್ಪ ಟರ್ಮರಿಕ್, ಹಲಸಿನ ಪೌಡರ್ ಹಾಕ್ತೀನಿ. ಹಲಸಿನ ಪೌಡರ್ ಅಲ್ಲ, ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಇದೆಲ್ಲ ಬಿಸಿ ಮಾಡಿದ್ದೀನಿ ಅಲ್ವಾ, ಅದೆಲ್ಲ ಗ್ರೈಂಡ್ ಮಾಡಿದ ನಂತರ ಒಂದು ಪೇಸ್ಟ್ ಆಗುತ್ತೆ. ಕೋಳಿ ಬೇಯಿಸ್ತಾ ಉಂಟು, ಆ ಪೇಸ್ಟ್ಗೆ ನಾನು ಎಲ್ಲ ಚಿಕನ್ ಮೇಲೆ ಹಾಕ್ತೀನಿ. ಸೊ ನೀರ್ ಹಾಕ್ತೀನಿ, ನಾನು ನೀರ್ ಹಾಕಿ ಕುದಿಸ್ತೀನಿ. ಆಯ್ತಲ್ವಾ ಕೋರಿ ಸಾರು? ಕಿಚ್ಚ ಸುದೀಪ್ ಅವ್ರ ಮಾನವೀಯತೆ ಹೊಟ್ಟೋಯ್ತಾ? ಮಾನವೀಯತೆ ಅನ್ನೋದು ಮರ್ತೋಗ್ತಾ ಇದಾರ? ಇವತ್ತು ನಾನು ಮಹಿಳಾ ಆಯೋಗಕ್ಕೆ ಸುದೀಪ್ ಅವ್ರ ಮೇಲೆ, ಅಶ್ವಿನಿ ಗೌಡ ಹಾಗೂ ರಿಷಾ ಮೇಲೆ ದೂರನ್ನು ದಾಖಲೆ ಮಾಡಿದ್ರಿ. ಸುದೀಪ್ ಅವರು ಯಾಕೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋರು? ರಕ್ಷಿತರ ವಿಚಾರದಲ್ಲಿ ಪಿತ್ತ ಹೆಚ್ಚಾಯ್ತು. ಅಂಡ್ ಅಶ್ವಿನಿ ಗೌಡ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇರುವಂತವ್ರು ಎಲ್ಲರ ಮೇಲೇನು ಎಲ್ಲರ ಯೋಗ್ಯತೆ ಪ್ರಶ್ನೆ ಮಾಡುವಂತದ್ದು. ಯಾರು ಅವಳಿಗೆ ಗೇ ಅಂತ ಮಾತಾಡಬಾರ್ದು, ಅವಳು ಮಾತ್ರ ಎಲ್ಲಾರನು ಏನೋಲೆ ಏನೇಲೆ ಅಂತ ಹೇಳಿ ಮಾತಾಡಿಸಬಹುದು. ಆದ್ರೆ ಅಶ್ವಿನಿ ಗೌಡನ ಮಾತ್ರ ಸಪರೇಟ್ ಆಗಿ ನೋಡ್ತಾ ಇರುವಂತ ಬಿಗ್ ಬಾಸ್ ರಿಯಾಲಿಟಿ ಶೋ ನಿಮ್ಗೆ ದೊಡ್ಡವ್ರಿಗೆ ಆಗಿದ್ರೆ ಯಾಕೆ ಪುಟ್ ಹೆಣ್ಮಕ್ಳನ್ನ, ಬಡವ್ರನ್ನ ಕರ್ಕೊಂಡ್ ಬಂದು ಅವ್ರ ಮೇಲೆ ದೌರ್ಜನ್ಯ ಮಾಡುವಂತದ್ದು, ನಿಮ್ಮ ಒಂದು ಪ್ರಚಾರದ ತೇವಲಿಗೆ ಮಿಸ್ಯೂಸ್ ಮಾಡುವಂತ ಕೆಲಸಕ್ಕೆ ಮಾಡ್ತಾ ಇದೀರಾ? ಏನಾದ್ರೂ ಗಿಲ್ಲಿ ಆಗ್ಲಿ ರಕ್ಷಿತ ಆಗ್ಲಿ ಕೇಳಿದ್ರ ನಮ್ನ ಬಿಗ್ ಬಾಸ್ ಕರ್ಕೊಳ್ರಿ ಅಂತ ಹೇಳಿ. ಅಂಡ್ ಈ ಒಂದೊಂದು ಮದ್ವೆಗೆನೆ 2.5 ಲಕ್ಷ ಕೊಟ್ಟು ಕರ್ಸ್ಕೊಳ್ತಾ ಇದ್ರೆ, ಮದ್ವೆಲಿ ಗಂಡು ಹೆಣ್ಣು ಇನ್ವಿಟೇಷನ್ ಇರುತ್ತಲ್ಲ, ಅದರಲ್ಲೇ ಕೆಳಗಡೆ ನನ್ನ ಹೆಸರು ಹಾಕ್ಸೋದಕ್ಕೆ ಫೆಬ್ರವರಿಲಿ ಇರೋದು ಹಾಸನ ಶಿವಮೊಗ್ಗ ಯಾರೋ ಗೊತ್ತಿಲ್ಲ, ನಾಳೆ ಬರ್ತಾ ಇದಾರೆ. 2.5 ಲಕ್ಷ ಫುಲ್ ಪೇ ಮಾಡಿ ಅಲ್ಲಿಗೆ ಕರ್ಸ್ಕೊಳ್ತಾ ಇದಾರೆ. ಆ ತರ ಕ್ರೇಜ್ ಆಗ್ಬಿಟ್ಟಿದೆ. ಅಂದ್ರೆ ನಾನು ರಫ್ ಆಗಿ ಮಾತಾಡಿ ಇಲ್ಲ ಬರಲ್ಲ ಅಂದ್ರೂ ಬಿಡದೆ ನೀವೇ ಬೇಕು ಅನ್ನೋ ಲೆವೆಲ್ಗೆ. ಅದ್ ಏನ್ ನನ್ನಲ್ಲಿ ನೋಡಿದ್ರು ಗೊತ್ತಿಲ್ಲ. ಒಟ್ನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅವ್ರು ಹೇಳ್ತಾರೆ. ನೀವು ಇರೋವರೆಗೂ ನೋಡ್ತಾ ಇದ್ವಿ, ಇವಾಗ ನೋಡಕ್ಕೆ ಮನ್ಸು ಬರಲ್ಲ. ನಿಮ್ ಡ್ರೆಸ್ ಸೆನ್ಸು, ನಿಮ್ ಸ್ಕಿನ್ ಹಂಗೆ ನನ್ ಸ್ಕಿನ್ ಏನಪ್ಪ ವಯಸ್ಸಾಗೋಗಿದೆ ಅಂತ ಆತರ ಎಲ್ಲ ಹೇಳ್ತಾ ಇದ್ದೆ. ಈಗ ಒಂದು ದೊಡ್ಡ ಫಂಕ್ಷನ್ಗೆ, ಒಂದು ಚೌಟ್ರಿ ಓಪನ್ಗೆ 3.5 ಲಕ್ಷಕ್ಕೆ ಮಾತಾಡಿದೀನಿ. ಆಮೇಲೆ ಗೋವಾಲ್ ಬಂದು 10 ಲಕ್ಷಕ್ಕೆ 2 ಕೆಸಿನೋಗೆ ಕರೆದಿದ್ದಾರೆ. ಅದು 10 ರೇಂಜ್ ರೋವರ್ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗತ್ತಾರ. ಆಮೇಲೆ ಇದೇ 18ನೇ ತಾರೀಕು ಒಂದು ಪ್ರೈವೇಟ್ ಹೋಟ್ಲಲ್ಲಿ 20 ಅಡಿ ಕೇಕ್ ಕಟ್ ಮಾಡಿ ನಾನು ಬರ್ಡೇ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದು ವರ್ಲ್ಡ್ ಅಲ್ಲೇ ಯಾರು ಮಾಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಏಣಿ ಹಾಕೊಂಡು 20 ಅಡಿ ಮೇಲೋಗಿ ಕೇಕ್ ಕಟ್ ಮಾಡೋದು, ಆ ತರ. ಅಂದ್ರೆ ಆರ್ಟಿಫಿಷಿಯಲ್ ಕೇಕು ಮೇಲ್ ಒರಿಜಿನಲ್ ಇರುತ್ತೆ, ಅಲ್ಲಿ ಹೋಗಿ ಕಟ್ ಮಾಡೋದು. ಆಮೇಲೆ ಅದೇ ದಿನ ನಂದು 100 ಕೋಟಿ ವರ್ತ್ ಡಾಗು ಮೊನ್ನೆ ಬೇರೆ ಚಾನಲ್ ಅಲ್ಲಿ ಮಾಡಿದೆ. ಅಂದ್ರೆ ಅದು ಪ್ರೈವೇಟ್ ಬೇರೆಯವ್ರದ್ದು ವೇದಿಕೆ ಆಗಿರೋದ್ರಿಂದ ನಂದಿಗೆ ಅಲ್ಲಿ ನನ್ನ ಪಬ್ಲಿಸಿಟಿ ಅಷ್ಟು ಸಿಗ್ಲಿಲ್ಲ. ಅದರಿಂದ ಇವಾಗ ನನ್ನ ಬರ್ಡೇ ದಿನನೇ 100 ಕೋಟಿ ವರ್ತ್ ಡಾಗ್ನು ಪರ್ಚೇಸ್
ಪರ್ಚೇಸ್ ಅಲ್ಲ, ವರ್ತ್ ಡಾಗ್ನು ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಅದು ಒನ್ ಡೇಲಿ ವರ್ಲ್ಡ್ ನ್ಯೂಸ್ ಅಂದ್ರೆ 2-3 ದಿವಸದಲ್ಲಿ ಇಡೀ ವರ್ಲ್ಡ್ ಮಾತಾಡಂಗೆ ಮಾಡ್ತಾ ಇದ್ದೀನಿ. ಎಷ್ಟು ದುಡಿದ್ರಿ ನೀವು? ಎಷ್ಟು ನಿಮಗೆ ಸಿಕ್ತು ಬಿಗ್ ಬಾಸ್ ಮನೆಯಿಂದ ಬರಕ್ಕೆ? ಅದೇ ಬರಾಗ 1.5 ಲಕ್ಷ ಅಷ್ಟು ಕೊಟ್ಟರು. 1.5 ಲಕ್ಷ ಸಿಕ್ತು. ಏನ್ ಮಾಡ್ತೀರಿ ನೀವು ಇವಾಗ? ಅದ್ರದ್ದು ಅದು ಸ್ವಲ್ಪ ಸಾಲ ಅದಲ್ರಿ, ನಮ್ಮ ಮಗನ ಮದುವೆ ಮಾಡಿದ್ದು ಸಾಲ ಕೊಟ್ಕೋಬೇಕ್ರಿ ಅವ್ರು. ಈ ಬಟಾಣಿ ತಿಂತಾನೆ ಬಿರಿಯಾನಿ ಬಗ್ಗೆ ಮಾತಾಡ್ತಾನೆ. ಹೌದು. ಈ ವಿಚಾರ ನಿಮಗೆ ಸೂಕ್ತ ಅನ್ನೋದು ಈ ಕಮೆಂಟಿಗರ ಮಾತುಕತೆ, ಟ್ರೋಲ್ ಅವರ ಮಾತಾಗಿದೆ, ಏನ್ ಹೇಳ್ತೀರಾ ಸರ್? ಅವ್ರಗಳಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಇವತ್ತು ಆ ಥರ ಅವ್ರು ಮಾತಾಡಿರೋದಕ್ಕೆ ನಾನು ಬಿಗ್ ಬಾಸಲ್ಲಿ ಇದ್ದೀನಿ. ಇನ್ನೂ ಆ ಥರ ಕೆಟ್ಟ ಮಾತು ಇನ್ನೂ ಜಾಸ್ತಿ ದಯವಿಟ್ಟು ಬೈರಿ. ಅವರು ಏನು ಅವ್ರು ಪ್ರೂವ್ ಮಾಡ್ತಾರೆ ಅವ್ರು ಪ್ರೂವ್ ಮಾಡ್ಕೊಳ್ಳಿ. ನಾನೇನು ಅಂತ ನಾನು ಪ್ರೂವ್ ಮಾಡ್ಕೊಳ್ತಾನೇ ಬಂದಿದ್ದೀನಿ. ಅವ್ರು ಇನ್ನೂ ಎಷ್ಟು ಬೈತಾರೆ, ಬೈಯೋರಿಗೆ ನಾನು ಖುಷಿಯಿಂದ ಹೇಳ್ತೀನಿ. ನಾನು ಯಾವ ಆಸ್ತಿನೂ ಮಾಡಿಲ್ಲ, ಯಾವ ದುಡ್ಡು ಕೂಡ ಹಾಕಿಲ್ಲ. ನಾಯಲ್ಲಿ ದುಡಿತೀನಿ, ಇನ್ನೊಂದು ನಾಯಿ ತೊಗೊಳ್ತೀನಿ. ನನ್ನ ನಾಯಿ ನನಗೆ ಅದ್ರ ವ್ಯಾಲ್ಯೂ ನನಗೆ ಗೊತ್ತು. ಅವರಿಂದ ನಾನು ಏನೂ ಇಲ್ಲ, ಅವರಿಂದನೇ ನಾನು ಬೆಳೀತಾ ಇರೋದು. ಯಾಕಂದರೆ ಹೊಗಳ್ದವ್ರಿಂದ ನಾನು ಬೆಳೀಲಿಲ್ಲ, ತೆಗೆಳ್ದವರಿಂದನೇ ಬೆಳೆದಿರೋದು. ನಾನು ಅವ್ರಿಗೇನು ಬೈಯಕ್ಕೆ ಇಷ್ಟಪಡಲ್ಲ, ಹೊಗಳಕ್ಕೆ ಇಷ್ಟಪಡ್ತೀನಿ. ಅವರಿಂದನೇ ನಾನು ಇವತ್ತು ಇಷ್ಟು ಮಟ್ಟಕ್ಕೆ ಬೆಳೆದಿರೋದು. ಅವ್ರಿಗೆ ಇನ್ನೂ ದಯವಿಟ್ಟು ಈ ವಿಡಿಯೋನು ನೋಡ್ಬಿಟ್ಟು ಕ್ಯಾಕ್ರಸ್ ತೂ ಅಂತ ಹೋಗಿರಿ. ಆ ಉಗ್ದಿರೋದನ್ನು ಶೇರ್ ಮಾಡಿ, ಸ್ಕ್ರೀನ್ಶಾಟ್ನು ಇನ್ನೂ ಜನಕ್ಕೆ ಸೆಂಡ್ ಮಾಡಿ, ಸತೀಶ್ಗೆ ಬೈದ್ಬಿಟ್ಟೆ ಅಂತ. ಅದರಿಂದ ನಾನು ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಫೇಮಸ್ ಆಗ್ತೀನಿ. ದಯವಿಟ್ಟು ನಾನೇ ಕಾಲಿಗೆ ಬಿದ್ದು ಅವ್ರುಗಳಿಗೆ ಕೇಳ್ಕೊತೀನಿ, ನನಗೆ ಬೈರಿ. ಅವ್ರು ಬಂದು ಅಷ್ಟು ದುಡ್ಡು ಕೊಟ್ಟು ಮಾಡಿದ್ರು, ಅದೇ ಆಗ್ತಾಯಿದ್ರು ಅದು ನಾನು ಮಾಡಿದೆ ಅಂತ ಅವ್ರು ಕ್ರೆಡಿಟ್ ತೊಗೊಳ್ಳೋರು. ಅದಕ್ಕೆ ಲಕ್ಷಾಂತರ ರೂಪಾಯಿ ಕೇಳಿದ್ರು, ಅವ್ರ ಸವಾಸನೆ ಬೇಡ ಅಂತ. ಆಮೇಲೆ ಅವರೇನೇ ಟ್ರೋಲ್ ಬ್ಯಾಡ್ ಮಾಡಿಸ್ಬಿಡ್ತಾರೆ. ಅಂದರೆ ಆಮೇಲೆ ಟ್ರೋಲ್ ತೆಗ್ಸಕ್ಕೆ 2.5 ಲಕ್ಷ ಕೇಳಿದರು. ಅದು ನನಗೆ ಟ್ರೋಲೇ ಬೇಕು ಮೇಡಮ್, ಯಾಕೆ ತೆಗೆಸ್ತೀರಾ ಅಂತ ನಾನು ಮಾತಾಡಿದ್ದೀನಿ ಅವರು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಹತ್ರ. ಯಾಕಂದರೆ ಟ್ರೋಲ್ ಮಾಡಿದ್ರೇ ನಮ್ಗೆ ಹೆಸರಾಗೋದು. ಇವಾಗ ನೋಡಿ, ಅನಂತ್ನಾಗ್ ಥರ ಆಡ್ಕೊಂಡಿರೋದು ಯಾರೋ ತೋರಿಸಿದ್ರು, ಸೂಪರ್ ಆಗಿದೆ, ಅನಂತ್ನಾಗ್ ಹೋಲಿಸಿದ್ದಾರೆ, ಅಷ್ಟೇ ನೋಡಿದ್ದು. ನಾನು ಕೆಳಗೆ ನೋಡಿದ್ರೆ ತಾನೇ ಸಿಟ್ಟು ಬರೋದು, ಕೆಳಗೆ ನೋಡೋದೇ ಇಲ್ಲ. ಇಷ್ಟೇ ಖುಷಿ ಪಟ್ಟೆ. ತಿರ್ಗಿ ಇನ್ನೊಂದರಲ್ಲಿ ಹಿಂಗೆ ಕರೆಂಟ್ ಹೊಡಿತು, ಅವ್ರು ಕೈ ಟಚ್ ಆಗಿ ಚೇರಲ್ಲಿ ಕೂತಿದ್ರೆ ಒಂಥರ ಚರ್ರ ಅನ್ನುತ್ತಲ್ಲ, ಚರ್ರ ಅಂದಕ್ಕೆ ಹಿಂಗೆ ಅಂದೆ. ಅದಕ್ಕೆ ಅವರು ಏನಾಯಿತು ಅಂತ ಅದನ್ನು ಹಾಕಿದ್ದಾರೆ. ಅದು ಟ್ರೋಲ್. ಎಲ್ಲ ಮಜಾ ತಗೋಗಿ ಖುಷಿಯಾಗಿ ತೊಗೊಳ್ತಾ ಇದ್ದೀನಿ. ಅದನ್ನೇ ಕೆಟ್ಟದಾಗಿ ಕೆಳಗಡೆ ನೋಡಿದ್ರೆ ತಲೆ ಕೆಡುತ್ತೆ. ನಾವು ಕೆಳಗೆ ನೋಡೋದೇ ಇಲ್ಲ. ಆಮೇಲೆ ಹಂಗೂ ಏನಾರು ನೋಡಿಬಿಟ್ರೆ ಅವರಿಗೆ ಥ್ಯಾಂಕ್ ಯು, ಪ್ಲೀಸ್ ಬೆಗ್ ಮಾಡ್ತೀನಿ, ಇನ್ನೂ ಬ್ಯಾಡ್ ಕಮೆಂಟ್ ಹಾಕಿ, ಆಮೇಲೆ ಇದನ್ನೆಲ್ಲ ಶೇರ್ ಮಾಡಿ, ಹಿಂಗೆ ಬೈದಿರೋದು 4 ಜನ ನೋಡಲಿ, ಆ ಥರ ಕಮೆಂಟ್ ಹಾಕ್ತೀನಿ ನಾನು. ಅಂದರೆ ನನಗೆ ಬ್ಯಾಡ್ ಕಮೆಂಟೇ ನನ್ನ ಮೇಲೆ ಎತ್ತುತ್ತಾ ಇರೋದು. ನನಗೆ ಗುಡ್ ಕಮೆಂಟ್ ಎತ್ತುತ್ತಾ ಇಲ್ಲ, ಗುಡ್ಡು ನನಗೆ ವರ್ಕೌಟ್ ಆಗ್ತಾ ಇಲ್ಲ. ಬ್ಯಾಡ್ ಇಷ್ಟ. ಆಮೇಲೆ ಬ್ಯಾಡ್ಗೆ ನನಗೆ 1% ತಲೆ ಕೆಡಿಸ್ಕೊಳ್ಳಲ್ಲ. ಇವಾಗ ಚಾನಲ್ ಅಲ್ಲದೇ ಇರೋ ಚಾನಲ್ ಮಾಡಿದ್ಕೆ ಇವತ್ತು ಬಿಗ್ ಬಾಸಲ್ಲಿದ್ದೀನಿ. ಇಡೀ ರೈಡ್ ಆಗಿದ್ದಕ್ಕೆ ಬಿಗ್ ಬಾಸಲ್ಲಿದ್ದೀನಿ. ಈಗ ಮೇನ್ ಮ್ಯಾಟ್ರ್ ಏನಪ್ಪ ಅಂದರೆ, ಸೋಂಬೇರಿ, ಕೆಲಸ ಇಲ್ಲದ ಸೋಂಬೇರಿ ಯಾರು ಅಂದರೆ, ನಾನು ಸತ್ಯವಾಗ್ಲೂ ಧ್ರುವಂತನವರು ಡೆಡ್ ಆಪೋಸಿಟ್ ಕೂತಿರೋ ನಮ್ಮ ಅಶ್ವಿನಿ ಮೇಡಮ್ ಕೊಡೋಕೆ ಇಷ್ಟಪಡ್ತೀನಿ. ಯಾಕೆ ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮಗ್ ಸಾಧ್ಯನಾ? ಆಮೇಲೆ ಇದು ಆಗಕ್ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಿಗೆ ಮಾತಾಡ್ತಾರೆ? ಸರ್, ಬಿಗ್ ಬಾಸ್ ನ ಬೆಸ್ಟ್ ಕಂಟೆಸ್ಟೆಂಟ್ ಯಾರು? ಅಶ್ವಿನಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸುಮ್ಮನೆ ಇರಿ. ನಾನೇ ಹೋಗ್ತಾ ಇದ್ದೆ. ಡೋರ್ ಓಪನ್ ಆಗ್ಬಿಡ್ಬೇಕಾಯ್ತು, ಚೆನ್ನಾಗಿರೋದು. ಇಲ್ಲಲ್ಲ, ಓಪನ್ ಆಗ್ಬಿಟ್ಟಿದ್ರೆ ಏನಾದ್ರೂ ಕೋಪಕ್ಕೆ ಹೋಗ್ಬಿಡಿರೋದು ಆಚೆ. ನಾನೇ ತಳ್ಳಿಬಿಡುವೆ. ಬಟ್ ಸತ್ಯ ಹೇಳ್ತಾ ಇದ್ದೀನಿ, ಅಜ್ಜಿ ಜೊತೆಗೆ ಕ್ಲೋಸ್ ಇದ್ದೀನಿ, ಅವರು ಹೋಗಿದ್ರು. ಇವತ್ತೆ ಚಂದನ ಜೊತೆಗೆ ಕ್ಲೋಸ್ ಆಯ್ತು, ಅವರು ಹೋಗಿದ್ರು. ನೆಕ್ಸ್ಟ್ ಇರೇ ಅಶ್ವಿನಿ ಮೇಡಮ್ ಜೊತೆ ಕ್ಲೋಸ್ ಇರು, ಅವ್ರು ಹೋಗ್ಬಿಡ್ಲಿ. ಪದೇ ಪದೇ ಬಂದು ಗಿಲ್ಲಿ ನೋಡೋ ಅವಶ್ಯಕತೆ ಎಲ್ಲ ಫಿದಾ ಆಗಿ ಅವರು ಇವನ್ನೇ ಒಪ್ಕೋ ಅಂತ ಎಲ್ಲ ಅವಳಿಗೆ ಬ್ರೈನ್ ವಾಶ್ ಮಾಡಿ, ನನ್ ಹುಡುಗರು ಈ ಸುರಸುಂದರಾಂಗನ್ಗೆ ಎಣ್ಣೆ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಅವರೆಲ್ಲ ಬಂದು ತೂತಲ್ಲಿ ನೋಡ್ತಾ ಇದಾರೆ. ಅಂದ್ರೆ ಕಿಟಕಿಲಿ ಅವಳ ಜೊತೆ ಇನ್ನ ಅವಳ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದಾರೆ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೆ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ. ಹಂಗೆ ಓಕೆ ತರ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನನಗೆ ಫುಲ್ ಅಳು ಬಂದ್ಬಿಡ್ತು, ಅಯ್ಯೋ ನನ್ನ ಲೈಫ್ ಬರ್ಬಾದ್ ಮಾಡ್ತಾವ್ರೆ ಅನ್ಬಿಟ್ಟು. ನನ್ನ ಸೇಮ್ ಅಶ್ವಿನಿ ಮ್ಯಾಮ್. ಈಗ ಎಲ್ರು ಪಾಪ ಅವ್ರ ಮೇಲೆ ಹೇಳ್ತಾ ಇದ್ದೀರಾ ಅಶ್ವಿನಿ ಮೇಡಮ್ ಅಂತ. ಅವ್ರಿಗಿಂತ ಜಾಸ್ತಿ ರೂಲ್ ಬ್ರೇಕ್ ಮಾಡಿರೋರು ಒಬ್ರು ಅವ್ರೆ. ನಾನು ಅವ್ರು ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಸ್ಪಂದನ ಅವ್ರ ಪಕ್ಕ ಕೂತಿರೋ ಅಶ್ವಿನಿ ಮೇಡಮ್ ಅವರೇ. ಎಲ್ರು ಬಿಗ್ ಬಾಸ್ ದಯವಿಟ್ಟು ಯಾವ್ದಾರ ಕಠಿಣ ಶಿಕ್ಷೆ ಕೊಡಬೇಕು, ಆದ್ರೆ ಡೈರೆಕ್ಟ್ ಎಲಿಮಿನೇಷನ್ ಮಾಡ್ಬಿಡಿ, ನಮ್ಗೆ ಇನ್ನೂ ಖುಷಿ.
ಯಾವ ಶೋಕಿನೂ ಇಲ್ಲ ಸರ್. ನನಗೆ ತುಂಬಾ ಜನ ಪ್ರಪೋಸ್ ಮಾಡ್ತಾರೆ, ಆದ್ರೆ ನನ್ಗೆ ಯಾವ ಶೋಕಿನೂ ಇಲ್ಲ. ಇವಾಗ ಹುಡುಗಿರ್ ಸವಾಸಕ್ಕೆ ಹೋಗಲ್ಲ. ಹುಡುಗಿರ್ ಸವಾಸಕ್ಕೆ ಹೋದ್ರೆ ನೆಮ್ಮದಿಯಾಗಿ ನಾವು ಉದ್ಧಾರ ಆಗಕ್ಕಾಗಲ್ಲ, ಕಳ್ಕೋಬೇಕಾಗತ್ತೆ, ಎಲ್ಲ ಕಳ್ಕೋಬೇಕಾಗತ್ತೆ, ಇರೋದೆಲ್ಲ ಜೋಬ್ ಖಾಲಿ ಮಾಡ್ಕೋಬೇಕಾಗತ್ತೆ. ಅದರಿಂದ ನಾನು ಯಾರ ಸವಾಸಕ್ಕೂ ಹೋಗಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ. ನೀನು ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಸುಮ್ಮನೆ ಇರಿ. ಹೋಗವ ಹೊರಗೋಗು, ಹೋಗವ ಹೊರಗೋಗು, ಹೋಗವ ಹೊರಗೋಗು ಅಷ್ಟೇ. ಶತ್ರುಗೂ ಒಳ್ಳೇದ್ ಬಯಸೋ ವಂಶ ನಮ್ದು. ಒಳ ಹುಡ್ತೋ ನೀನು, ನನ್ನಪ್ಪನ ಪ್ರತಿರೂಪ. ಸರಿ ಆಯ್ತು, ಅದನ್ನೇ ಒಂಚೂರು ಖುಷಿಯಾಗಿ ಹೇಳು. ಮುಖ ಯಾಕೆ ಹೇಳ್ತಿಂದಂಗ್ ಮಾಡಿಕೊಂಡು ಹೇಳ್ತಿ? ನಮಸ್ಕಾರ ನನ್ನವ್ರೆಲ್ಲಾರ್ಗು. ನಾನ್ ಬಂದಿದ್ದೀನಿ ನೋಡಿ ಇವತ್ತು ನಮ್ ಸೈಟ್ಗೆ. ಯಾಕಪ್ಪ ಅಂದ್ರೆ ಇಲ್ಲೊಂದ್ ಮನೆ ಕಟ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೀನಿ. ಯಾವ ತರ ಕಟ್ಟಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ, ಪ್ಲಾನ್ ಇದ್ರೆ ಯಾವ ತರ ಕಟ್ಬೇಕು ಅಂತ ಹೇಳಿ. ಏನ್ ಸೈಡ್ ಒಂದು ವಿಡಿಯೋ ಮಾಡ್ತಾ ಅಂತ ಬಂದ್ಬಿಟ್ಟು ಮನೆ ಕಡೆ ಎಸ್ಟಿಮೇಟ್ ಆಗ್ತಿದ್ದಿ. ಅಯ್ಯೋ ನಾನು ನೀ ಕಟ್ಬಿಟ್ಟೆ ಹೋಯ್ತೀನಿ ಬಿಡೋಣ. ಏನ್ ಯಾರು ಸಿಗ್ಲಿಕ್ಕಿಲ್ಲ ಸೈಟು, ನೀವು ಅಮ್ಮ ಒಬ್ನೇ ತಗೊಂಡಿರೋದು. ಯಾರು ತಗೊಂಡೇ ಇಲ್ಲ ದೇಶದಲ್ಲಿ ಪ್ರಪಂಚದಲ್ಲಿ. ಸಾಕು ಇವಾಗ ಒಬ್ಬನೇ ತಗೊಂಡ್ರೆ ನೋಡಿ ಹೆಂಗ್ ಮಾತಾಡ್ತಾನೆ. ಯಾರು ಕಾಣ್ತಿರೋ ಸೈಟ್ ಅಂತ. ಅಯ್ಯ ಹೋಯ್ತೀನಿ ನಾವು. ಓ ಕಾಣ್ತಿರೋ ನಂಗೆ ಅರ್ಥ ಮಾಡ್ತಾರೆ ಹಂಗೇನೆ. ಆಕೆ ಬರೀ ಸ್ನೇಹಿತೆ ಅಲ್ಲ, ನನ್ನ ತಾಯಿಯ ಪ್ರತಿರೂಪ. ಇವ ನನ್ ದೋಸ್ತ ಅಲ್ಲ, ಶೆಡ್ಡಿಯ ಒಂದು ಭಾಗ. ಒಡ ಹುಟ್ಟಿದವರಿಗಿಂತ ಹೆಚ್ಚು ಪ್ರೀತಿ ತೋರಿಸಿದಕ್ಕೆ. ನನಗ್ ಬಾಳ ದೋಸ್ತರಿದ್ರನ ಅದ್ರೊಳಗ ಹೆಚ್ಚು ಮೋಸ ಮಾಡಿದೆ ಇವ. ಅವಳು ಖುಷಿಲ್ ನಾನು ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗ್ ಕಷ್ಟದಾಗ ಇವ ಬರ್ತಾನೆ ಇಲ್ಲ ಗೊತ್ತಿಲ್ಲ, ಆದ್ರೆ ಇಲ್ಲಾರೋ ಊಟ ಇದ್ರೆ ಸಾಕು, ಫೋನ್ ಹಚ್ಚಿದ್ರೆ ಸಟ್ನ ಬಂದ್ಬಿಡ್ತಾನ. ಅವಳ ನೋವಲ್ಲಿ, ಅವಳ ದುಃಖದಲ್ಲಿ ಸದಾ ಅವಳ ಜೊತೆ ಇರ್ತೀನಿ. ಅವ್ ಎಷ್ಟನ ಊಟ ಮಾಡಲ್ರಿ, ಅವ್ ನನ್ ಜೊತೆಗಿದ್ರೆ ಸಾಕು. ಲವ್ ಯು ದೋಸ್ತ್. ಲವ್ ಯು ಮಾ. ನನ್ನ ಗೆಳತಿ, ನನ್ನ ದೋಸ್ತ. ಇಲ್ಲ, ಅದರಿಂದ ಜನ ಅವನ್ನ ತುಂಬಾ ಒಳ್ಳೆಯವರು ಅಂದ್ಕೊಂಡಿದ್ದಾರೆ. ಆದ್ರೆ ಆ ತರ ನಾನು ಚಿಕ್ಕ ಬುದ್ಧಿ, ಕೆಟ್ಟ ಬುದ್ಧಿ, ಜಲಸ್ ಬುದ್ಧಿ, ಕಳ್ತನದ ಬುದ್ಧಿ, ಇರಿಟೇಷನ್ ಮಾಡೋ ಕ್ಯಾರೆಕ್ಟರು, ಅವನ ಜೊತೆ ಯಾರು ಕಟ್ಕೊಂಡವ್ರು ಒನ್ ನೈಟು ಇರಕ್ಕಾಗಲ್ಲ, ಅಷ್ಟು ಇರಿಟೇಷನ್ ಕ್ಯಾರೆಕ್ಟರು. ಅವನಿಗೆ ಮದುವೆ ಆಗೋದೇ ಡೌಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೇಳ್ರಿ, ಅದು ನಾಯಿ ಮರಿ ಬೇರೆ, ಅದು ಹೆಣ್ಣಾಯಿ ಮರಿ ಗಂಡು ಕೊಡ್ಸಿದೀವಲ್ಲ ನಾಯಿ ಮರಿಗೆ, ಅದ್ರ ತರ ಬರುತ್ತೆ ಅವ್ರ ಅಪ್ಪನ ತರ. ಅದನ್ನ ಅದಕ್ಕೆ ಹೇಳ್ದ ಇದು ನಾನು ನಾಯಲ್ಲ ನಾನು. ಹಲೋ, ಅದು ಅವ್ರ ಅಮ್ಮ ಐತಲ್ಲ, ಅದು ಒಂದ್ ಕಲರ್ ಇದೆ. ಆಮೇಲೆ ಮರಿ ಈಗ ಹಾಕೈತಲ್ಲ, 15 ದಿವಸ ಆಗೈತೆ, 28 ದಿವಸ ಆಗೈತಲ್ವನ, 28 ದಿವಸ ಆಗೈತಲ್ಲ. ಅದು ಒಂದು ಹೆಣ್ಣು 3 ಗಂಡ ಹಾಕಿತ್ತು. ಅದ್ರಾಗೆ ಒಂದ್ ಹೆಣ್ಣು ಗಂಡು ಇಟ್ಕೊಂಡೋಗ್ಬಿಡ್ರಿ, 2 ಗಂಡವೇ. ನೀವ್ ಬಂದು ನೋಡೋಣ, ಕ್ರಾಸಿಂಗ್ ಮಾಡ್ಬೋದೇನ ಅದಕ್ಕೆ. ನಾಯಿ ಮಾಡ್ರಿ. ಈ ಮನೇಲಿ ರಕ್ಷಿತಾ ಇಸ್ ಫೇಕ್. ಈ ಮಾತು ಯಾರು ಒಪ್ಕೋತೀರಿ? ಕೈ ಎತ್ತಿ. ಯಾಕೆ ಸುದ್ದಿ ಸರ್? ಇಲ್ಲ ಅಣ್ಣ, ಅನ್ಸುತ್ತೆ ಅಣ್ಣ, ಆತರ ಅನ್ಸುತ್ತೆ. ಸರಿ ಇರೋದಕ್ಕೆ ಏನ್ ಮಾಡ್ಬೇಕು ಅಣ್ಣ? ಮೇಡಮ್ ಹೇಳ್ದಂಗೆ ನಾನು ಮೇಡಮ್ ಬೇಡ, ಅಲ್ಲ ಮೇಡಮ್ ಹೇಳ್ದಂಗೆ ಅಂತ ಹೇಳೋದು. ಮೇಡಮ್ ಬೇಡ. ಹಲೋ, ಪ್ಯಾಕೇಜ್ ಅಲ್ಲ. ಅದೇ ಆ ಲೈನ್ಸ್ಗೆ ಬಂದೆ ಅಣ್ಣ. ಓಕೆ, ಅವ್ರಾಗಿರ್ಬೇಕು ಅನ್ಸುತ್ತೆ ಅಣ್ಣ. ಕೆಲವರು ಅನ್ಕೊಳ್ಳೋಣ. ಏನು ನನ್ಗಂಗ್ ಕಾಣಿಸುತ್ತೆ ಅಣ್ಣ. ಇಲ್ಲ, ಇದಲ್ಲ, ಇದೇನೋ ಮೇಲ್ಗಡೆ ಶುಗರ್ ಕೊಟ್ಟು. ಅದು ನಿನ್ನ ಅಭಿಪ್ರಾಯ. ಈಗ ನಿಮ್ಮ ಅಭಿಪ್ರಾಯ ಬೇರೆಯವ್ರು ಬಂದಾಗ ನಿಮಗೆ ಬಕೆಟ್ ಅಂದ್ರು. ಕರೆಕ್ಟ್ ಅಣ್ಣ. ಸಾಕು ಮೊಬೈಲ್ ನೋಡಿದ್ದು ಹೋಗಿ ಮದಿವಾಗ ಮುದ್ದೇನ ಹಾಕೋತೀನಿ ನೀನು. ಹೋಗಕ್ಕ ಸುಮ್ನೆ ಕೆಲ್ಸ ನೋಡ್ಕೊ. ಏನ್ ತಲಿ ಮೇಲೆ 1-2 ಬಿಳೆ ಕೂದ್ಲ ನೋಡಿ ಮುದ್ದೇನ್ ಅಂತೀಯಲ್ಲ. ವಾ ಅವ್ನು ಇಲ್ಲಿ ನಾನ್ ದುಡಿಯೋದ ನನಗಾಗ್ವಲ್ದು, ಅಕ್ಕಿಗೆ ಎಲ್ಲಿಂದ ಸಾಕ್ಲಿ? ನನಗೆ ನೋವಿದೆ ಗೊತ್ತು ನಂಗೆ. ನಾನು 10 ವರ್ಷದಿಂದನೂ ಇದೇ ಡೈಲಾಗ್ ಹೇಳಕ್ ಕುಂತೀನಿ, ನನ್ ಕಾಲ್ ಮೇಲೆ ನಿಂತ ಮೇಲೆ ನಾನು ಮದ್ವೆ ಆಗೋದಂತ. ಒಂದ್ ಕಡೆ ಭಯನೂ ಐತಿ, ಇನ್ನೊಂದ್ 10 ವರ್ಷ ಬಿಟ್ರೆ ನನ್ ಕಾಲ್ ಮೇಲೆ ನಿಂದ್ರೋದ್ ದೂರದ ಮಾತು, ನಂದೇ ನಿಂತಿಲ್ಲ ಅಂದ್ರೆ ಹೆಂಗಪ್ಪ ಅಂತ. ಬಟ್ ಆಗ್ತೀನಿ, ಸ್ವಲ್ಪ ಟೈಮ್ ಕೊಡ್ರಿ ಅಷ್ಟೇ. ಯಾವಾಗ ಮದುವೆ ಹಾಕಿ ಯಾವಾಗ ಮಕ್ಳು ಮರಿ ಮಕ್ಳನ್ನ ನೋಡ್ತೀನಿ.
ಹೆಂಗ್ ಹೇಳ್ಬೇಕಪ್ಪ ನಿಮಗೆ? ಅಕ್ಕ ನಿಂಗೆ ಅಷ್ಟು ನನ್ ಮದ್ವೆ ನೋಡೋ ಆಸೆ ಇದ್ರೆ ನೀನ ದುಡ್ಡು ಖರ್ಚು ಮಾಡ್ತಿ ಅಂತಂದ್ರೆ ಹೇಳು ಒಂದ್ ಹೆಣ್ಣು ಹುಡುಕಿ, ನಾಳೆನೇ ರೆಡಿ ನಾನ್ ಮದ್ವೆ ಹಾಕ ಅಷ್ಟೇ. ಡಿಸೆಂಬರ್ 11 ಬರ್ತಿದೆ ಮೇಡಮ್. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಇನ್ನೇನು ಹೇಳಿ ನಾನು? ರೀ ಮಿಸ್ಟರ್, 1 ಲಕ್ಷ ಅನ್ನೋದು ನನಗೆ ಪಾಕೆಟ್ ಮನಿ ಇದ್ದಾಗೆ. ಪ್ರತಿನಿತ್ಯ ಈ ನಾಯಿಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಎಷ್ಟು ಸರ್? 5000. ಅಯ್ಯಮ್ಮ. ಸೆಕ್ರೆಟರಿ, ಲಂಡನ್ ಟಿಕೆಟ್ ಹಾಕಿದೀಯಾ? ನೋ ಸರ್. ನೋಡು, ನಮ್ ಕರಿಗೂ ಸೇರಿ 2 ಟಿಕೆಟ್ ಹಾಕು. ಓಕೆ ಸರ್. 1 ವಾರ ಜಾಲಿಯಾಗಿ ನನ್ನ ಜೊತೆ ಇದ್ದು ಬಾರೆ. ನನ್ನ ಸೇಮ್ ಅಶ್ವಿನಿ ಮ್ಯಾಮ್. ಈಗ ಎಲ್ರು ಪಾಪ ಅವ್ರ ಮೇಲೆ ಹೇಳ್ತಾ ಇದೀರಾ ಅಶ್ವಿನಿ ಮೇಡಮ್ ಅಂತ. ಅವ್ರಿಗಿಂತ ಜಾಸ್ತಿ ರೂಲ್ ಬ್ರೇಕ್ ಮಾಡಿರೋರು ಒಬ್ರು ಅವ್ರೆ. ನಾನು ಅವ್ರು ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಸ್ಪಂದನ ಅವ್ರ ಪಕ್ಕ ಕೂತಿರೋ ಅಶ್ವಿನಿ ಮೇಡಮ್ ಅವರೇ. ಎಲ್ರು ಬಿಗ್ ಬಾಸ್ ದಯವಿಟ್ಟು ಯಾವ್ದಾರ ಕಠಿಣ ಶಿಕ್ಷೆ ಕೊಡಬೇಕು, ಆದ್ರೆ ಡೈರೆಕ್ಟ್ ಎಲಿಮಿನೇಷನ್ ಮಾಡ್ಬಿಡಿ, ನಮ್ಗೆ ಇನ್ನೂ ಖುಷಿ. ನನ್ನ ಸಿದ್ದರಾಮಯ್ಯ ಚಿನ್ನ ಕಂಡ್ರಮ್ಮ, ನನ್ನ ಸಿದ್ದರಾಮಯ್ಯ ಬಂಗಾರ ಕಂಡ್ರಮ್ಮ. ಆ ಕಾಡೆ ನರಸೀಪುರ, ಈ ಕಾಡೆ ಮೈಸೂರು, ಮಧ್ಯದಲ್ಲಿರುವ ಸಿದ್ದರಾಮಯ್ಯನ ಉಂಡಿ. ನಮ್ಮ ತಂದೆಯವರೆಲ್ಲ ಲಾಯರ್ ಮಾಡ್ಬೇಕಂತ ಇದ್ರು. ಯಾಕಂದ್ರೆ ನಾನು ಪಾಯಿಂಟ್ ಚೆನ್ನಾಗಿ ಹಾಕ್ತೀನಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಪರ್ಫೆಕ್ಟ್ ಮಾತಾಡ್ತೀನಿ. ಅದು ಬೈ ಬರ್ತ್ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ. ಅದು ಇನ್ನ ಡ್ಯಾಶ್ ಹೇಳಂಗಿಲ್ಲ. ಏನೇನ್ ಒಳ್ಳೆ ಕೆಲಸ ನಿಮ್ದು ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತೀನಿ ಏನೇನ್ ಮಾಡಿದೀನಿ ಅಂತ. ಅದೆಲ್ಲ ವರ್ಡ್ ಅಲ್ಲಿ ಯಾರ ಕೈಲೂ ಮಾಡೋಕ್ಕಾಗದಿರೋ ಕೆಲಸ ನಾನು ಮಾಡಿದ್ದೀನಿ. ಅದನ್ನ ಈಗ ಹೇಳಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ, ಅದನ್ನ ಹೇಳಲ್ಲ, ಆಫ್ ಆದ್ಮೇಲೆ ಹೇಳ್ತೀನಿ. ನಾನು ಏನಂದ್ರೆ ನಾನೇ ಕರೆಕ್ಟು, ಆಮೇಲೆ ಕರೆಕ್ಟ್ ಇರೋದನ್ನೇ ಮಾಡ್ತೀನಿ. ಆಮೇಲೆ ಇವ್ರಿಗೆ ಹೆದರ್ಕೊಳ್ಳಲ್ಲ. ಅವ್ರು ಏನಾರ ಅನ್ಕೊಳ್ಳಿ, ನಂದೇನು ಹೋಗುತ್ತೆ. ಅವ್ರು ಅನ್ಕೊಳ್ಳೋರು ಅನ್ಕೊಳ್ಳೋದ್ರಿಂದನೇ ನಾನು ಫೇಮಸ್ ಆಗಿರೋದು. ಈಗ ನನ್ನ ಬಗ್ಗೆ ಬ್ಯಾಡ್ ಆಗಿ ಮಾತಾಡೋ ಡಾಗ್ ಬ್ರೀಡರ್ಸು ಬರೀ 500 ರೂಪಾಯಿ ಬ್ರೋಕರ್ ಆಗೇ ಇದ್ದಾರೆ 35 ವರ್ಷದಿಂದ. ನನ್ನ ಬಗ್ಗೆ ಮಾತಾಡಿ ಈಗ ಬಿಗ್ ಬಾಸ್ ಬಂದಿದ್ಕು ಎಲ್ಲ ಉಲ್ಟಾ ತಿರುಗಿ ಏನೋ ಬಿಗ್ ಬಾಸ್ ಆಫೀಸ್ ಮುಂದೆ ಹೋಗಿ ಜಗಳ ಮಾಡ್ಬಿಟ್ರೆ ನನ್ನ ಆಚೆ ಕಳಿಸ್ಬಿಡ್ತಾರಂತೆ. ಅದಕ್ಕೆ ಹೋಗಿ ಸ್ಟ್ರೈಕ್ ಮಾಡೋಕ್ಕೆಲ್ಲ ಇದ್ರಂತೆ, ಬಾಯ್ಕಾಟ್ ಬಿಗ್ ಬಾಸ್ನೇ ಬಾಯ್ಕಾಟ್ ಮಾಡೋಕ್ಕೆ ಗ್ರೂಪ್ ಮಾಡ್ಕೊಂಡಿದ್ರಂತೆ. ಅಂದರೆ ಅಷ್ಟು ಜಲಸ್. ಈಗ ಅವರೆಲ್ಲ ಬಂದರೆ ನಾನು ಕುಡಿಸ್ತಿದ್ದೆ, ತಿನ್ನಿಸ್ತಿದ್ದೆ, ನಾನೇ ಸಾಕ್ತಾ ಇದ್ದೆ ಅವ್ರನ್ನ. ಅಂದರೆ ಅವರೇನೆ, ನಾನು ಒಂದು ಜಗಳ ಆಡಿಲ್ಲ, ಅವ್ರ ಬಗ್ಗೆ ಮಾತಾಡಿಲ್ಲ, ಏನಿಲ್ಲ. ಅವರೆಲ್ಲ ಉಲ್ಟಾ ತಿರುಗಿ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಏನೇನೋ ಬಿಟ್ರಂತೆ. ಅದು ಬಂದಮೇಲೆ ಗ್ರೂಪಲ್ಲೆಲ್ಲ ಏನೇನೋ ಮಾತುಕತೆ ಆಯ್ತಂತೆ. ನಾನು ಹೇಳಿದೆ ಈಗ 100 ಕೋಟಿ ನಾಯಿ ನವೆಂಬರ್ 5ಕ್ಕೆ ಲಾಂಚ್ ಮಾಡ್ತಾ ಇದ್ದೀನಿ. ಅಲ್ಲಿ ಬಂದು ಏನು ಕಿಸಿತೀರಾ ಕಿಸಿರಿ ಅಂತ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ. ಸಿದ್ದರಾಮಯ್ಯ ನೀ ನೋಡಬಾರದೆ, ಯಾಕಪ್ಪ ಸಿದ್ದರಾಮಯ್ಯ ಮಗವೆಲ್ಲ ಸಾಪಿಗೆ, ನಿಮ್ಮ ನೋಡಿದರೆಲ್ಲ ಸಿದ್ದರಾಮಯ್ಯ ನಿನ್ನ ನೆಂಬಿದೆ. ಒಂದು ಎಲ್ಲಾರನ್ನೂ ತುಳಿತಾ ಇದಾರೆ, ಅದರಲ್ಲಿ ಗಿಲ್ಲಿ ಅಂತೂ ತುಂಬಾ ತುಳಿತಾ ಇದಾರೆ. ಇವಾಗ ನೋಡಿ, ಗೆಸ್ಟ್ ಬಂದು ಒಂದ್ ದಿವಸ ಆಗಿದೆ. ಇಲ್ಲ ಗಿಲ್ಲಿನೇ ಬೇರೆಯವ್ರನ್ನ ಎಲ್ಲಾರನ್ನೂ ತುಳಿತಾ ಇದಾರೆ. ನನ್ನನ್ನು ತುಳಿದಿದ್ದು ಗಿಲ್ಲಿನೇ. ಯಾಕಂದ್ರೆ ಅವ್ರು ನಮ್ಗೆ ಮಾತಾಡಕ್ ಬಿಡಲ್ಲ. ಅಂದ್ರೆ ಈಗ ಮಾತಾಡಿದ್ರೆ ತಾನೇ ನಿಮ್ದು ಕಂಟೆಂಟ್ ಆಚೆ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತು. ನೀವೇನಾದ್ರು ಮಾತಾಡಕ್ ಹೋದ್ರೆ ಐಪ್ಪು ಅಂತಾರೆ, ಹೆಚ್ಚೆ ಅಂತಾರೆ, ಅವಾಗ ನಿಮ್ಗೆ ಮಾತಾಡಕ್ ಮನ್ಸು ಬರಲ್ಲ. ಇವ್ರು ಕರಿಬಸಪ್ಪ ಅವ್ರಿಗೂ ಹಂಗೇನೆ ಮಾಡ್ತಾ ಇದ್ರು. ಅವ್ರು ಸ್ಟಾರ್ಟ್ ಮಾಡಿದ್ರೆ ಎದ್ದೋಡೋಗ್ಬಿಡೋರು, ಅಂದ್ರೆ ಅವಮಾನ ಮಾಡತ್ತಾರ, ಚೀಪಾಗಿ ಮಾತಾಡತ್ತಾರ, ಆತರ ಮಾಡೋರು. ಎಲ್ಲರಿಗೂ ಹುಟ್ಟಿದ ತಕ್ಷಣ ನೇಮ್ ಇಡ್ತಾರಲ್ಲ, ನಿಮಗ್ ಮಾತ್ರ ಯಾಕಿಲ್ಲ? ನಮ್ಗೆಲ್ಲ ಸತ್ತಾದ್ಮೇಲೆ ಹೆಸರು ಮೇಡಮ್. ಚಿಕನ್ ಟಿಕ್ಕಾ, ಚಿಕನ್ ಚಿಲ್ಲಿ, ಚಿಕನ್ ತಂದೂರಿ. ಈಗ ಯಾವ ಬೇಸಿಸ್ ಮೇಲೆ ನೀವು ನಾಯಿಗಳನ್ನ ತಗೊಂತೀರಿ? ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ಅಂದ್ಬಿಟ್ಟು ಈಗ 100 ಕೋಟಿಗೆ ದುಡ್ಡು ಎತ್ಬಿಡ್ತೀನಲ್ಲ. ಒಂದೊಂದು ಫಂಕ್ಷನ್ಗೆ ಹೋದ್ರೆ 2.5 ಲಕ್ಷದಿಂದ 10 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತೀನಿ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಆಮೇಲೆ ಚಂದ್ರಪ್ರಭು ಅವ್ರು ಮಾತಾಡ್ಕೊಳ್ತಾ ಇದ್ರು. ಅವ್ರು ಗೆದ್ಬಿಟ್ಟು ಆಚೆ ಬಂದ್ಮೇಲೆ ಒಂದು ಫಂಕ್ಷನ್ 30,000 ರೂಪಾಯಿಗೆ ಹೋಗ್ತಾರಂತೆ ಕರೆದ್ರೆ. ನನಗೆ 2.5 ಲಕ್ಷದಿಂದ 10 ಲಕ್ಷ ಕೊಡ್ತಾರೆ. ಇಲ್ಲಲ್ಲ, ಕರ್ನಾಟಕದಲ್ಲ, ಆಂಧ್ರ ಅಲ್ಲಿ, ಗೋವಾ ಅಲ್ಲಿ, ಹೊರಗಡೆ. ಇಲ್ಲಿರೋರು 2.5 ಲಕ್ಷನೇ ಲಾಸ್ಟ್. ಈಗ ಯಾರೋ ಒಂದು ಚೌಟ್ರಿ ಓಪನಿಂಗ್ ಚನ್ನರಾಯಪಟ್ಟಣದಲ್ಲಿ 3.5 ಲಕ್ಷ ಕೊಟ್ಟು ಕರ್ಸ್ಕೊಂತ ಇದ್ದಾರೆ. ಚೈಲ್ಡ್ ಅಲ್ಲ, ಇವ್ನ್ಯಾವನ ಸೆಡೆ ನನ್ ಮಗ. ಏನ್ ಅಸಹ್ಯವಾಗಿ ಆಡ್ತಿದ್ದಾನೆ, ಏನೋ ಪ್ರಾಬ್ಲಮ್ ಇದ್ದಂಗಿದೆ. 138 ಅವ್ರು ನೀವು ಹೋಗ್ಬೇಕಾದ್ರೆ ಕೆಳಗೆ ಸಿಕ್ದವ್ರು 138. ನಿನ್ನೆವರೆಗೂ 137 ಆಗಿತ್ತು. 138 ನೀವು 139ನೇ ಚಾನಲ್ಲು. ಇಷ್ಟು ಚಾನಲ್ಲು ಯಾರು ವಿನ್ನರ್ಗೂ ಇವತ್ತವರೆಗೂ ಬಂದಿಲ್ವಂತೆ. ಅವ್ರಿಗೆಲ್ಲ 18, 13 ನಾನು
ಮಿಕ್ತವ್ರು ಯಾರ್ಯಾರು ಆಚೆ ಬಂದಿದ್ದಾರೆ ಅವ್ರಿಗೆ ಕೇಳ್ಕೊಂಡೆ, ನಮ್ಗೆ 13 ಚಾನಲ್ಲು ಬಂದಿಲ್ಲ ಸರ್, ನಮ್ಮ ಸ್ಟಾಪ್ ಆಗಾಗಲೇ ಒಂದು ವಾರ 15 ದಿವಸ ಆಗೋಯ್ತು ಸರ್ ಅಂತವ್ರೆ. ನಂದು ಇವತ್ತವರೆಗೂ ಸ್ಟಾಪ್ ಆಗಿಲ್ಲ, ಆ ಲೆವೆಲ್ಗೆ ಬರ್ತಾನೆ ಇದ್ದಾರೆ. ಅಂದ್ರೆ ಅದೇನು ನಾನು ಮಾತಾಡೋದು ಅವ್ರಿಗೆ ಇಷ್ಟ ಆಯಿತೋ, ಇಲ್ಲ ನನ್ನ ಕಂಟೆಂಟ್ ಓಡ್ತಾ ಇದೆ ಅಂತನೋ, ಇಲ್ಲ ನಂದು ಆಡ್ಕೊಂಡು ಅದೆಲ್ಲ ರೀಲ್ಸ್ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ಅಂತನೋ ಗೊತ್ತಿಲ್ಲ. ಆದರೆ ಆಡ್ಕೊಳ್ಳೋದ್ರಿಂದನೇ ಇವತ್ತು ನಾನು ಈಗ ಸೆಲೆಬ್ರಿಟಿಗಳು ಅಂತ ಸಾಕಷ್ಟು ಜನ ಹೇಳ್ಕೊಳ್ತಾರೆ, ನಾವು VIP-ಗಳು ಅಂತ ಸಾಕಷ್ಟು ಜನ ಹೇಳ್ಕೊಳ್ತಾರೆ, ನಾವು VIP ಮಕ್ಕಳುಗಳು ಅಂತ ಹೇಳಿ ತುಂಬಾ ಜನ ಹೇಳ್ಕೊಳ್ತಾರೆ. ಆದ್ರೆ ನೀವು ನಾನು ಸೆಲೆಬ್ರಿಟಿಗೆ ಸೆಲೆಬ್ರಿಟಿ ಅಂತ ಹೇಳ್ಕೊಳ್ತೀರಿ, ಯಾಕೆ? ಇವಾಗ ಒಂದು ಹೀರೋಯಿನ್, ಮಿನಿಸ್ಟರ್ಗಳು, ಸ್ವಾಮೀಜಿಗಳು ನಿಮ್ಗೆ ಸೆಲೆಬ್ರಿಟಿ. ಈಗ ಒಂದು ಫಂಕ್ಷನ್ ಸ್ಯಾಂಪಲ್ ಹೇಳ್ತೀನಿ. ಬಳ್ಳಾರಿ ಉತ್ಸವಲ್ಲಿ 21st ಬಂದು ಹೆಸರು ಸಮೇತನೇ ಹೇಳ್ಬಿಡ್ತೀನಿ, ಬೇಕಾದ್ರೆ ಏನ್ ಬೇಕಾದ್ರೆ ನೀವು ಅನ್ಕೊಳ್ಳಿ, ಆಮೇಲೆ ಅದಕ್ಕೂ ಜಗಳ ತಂದಿಕ್ಬಿಟ್ಟಿರ. ದಯವಿಟ್ಟು ಮಂಗ್ಲಿ ಸಿಂಗರ್ ಬಂದಿರ್ತಾರೆ, ಅರ್ಜುನ್ ಜನ್ಯ ಸರ್ ಬಂದಿರ್ತಾರೆ, ಅನುಶ್ರೀ ಬಂದಿರ್ತಾರೆ. ಅವರು 21st ಅವರು ಆ ವೇದಿಕೆಯಲ್ಲಿ ಇರ್ತಾರೆ. ಅವ್ರಿಗೆ 3000 ಜನ ಸೇರಿರ್ತಾರೆ, 7-8 ಮೀಡಿಯಾ ಬಂದಿರುತ್ತೆ. ನನಗ್ ಬಂದು ಮಾರನೇ ದಿವಸ ಎಷ್ಟು 1.5 ಲಕ್ಷ ಜನ ಬಂದಿರ್ತಾರೆ, 300 ಮೀಡಿಯಾ ಬಂದಿರುತ್ತೆ, ಎಲ್ಲ ವಿತ್ ವಿಡಿಯೋ ತೋರಿಸ್ತೀನಿ. ಅವ್ರು ಬಂದೋಗಿದ್ದು ಮಾರನೇ ದಿವಸನು ಪಕ್ಕದ ರೋಡವರು ಮಾತಾಡಿರಲ್ಲ. ನಾನು ಬಂದೋಗಿ 6 ವರ್ಷ ಆಗಿರುತ್ತೆ. ಇವತ್ತು ಕೀಪ್ಯಾಡ್ ಫೋನ್ ಇಂದ ಮಿನಿಸ್ಟರ್ವರೆಗೂ ದಿನಕ್ಕೆ 100 ಜನ ನೆನೆಸ್ಕೊಂತಾರೆ, ನನ್ನ ವಿಡಿಯೋ ನೋಡ್ತಾರೆ, ನಂದು ಮಾತಾಡ್ತಾರೆ. ಇದಕ್ಕೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ. ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ, ಸಿದ್ದರಾಮಯ್ಯ ನೀ ನೋಡಬಾರದೆ. ಪ್ರತಿಯೊಂದು ನಮ್ಗೆ ಅವರೇ ಮಾಡ್ತಾ ಇರೋರು ಸಿದ್ದರಾಮಯ್ಯನವರು. ನಮ್ಗೆ ಎಲ್ಲಾನು ಮಾಡ್ಯಾರ. ಈಗ ಎಲ್ಲಕ್ಕೂ ನಮ್ಗೆ ಆಡ ತಗೊಂಡಿವಿ, ನಮ್ಗ ಎಲ್ಲ ತಗೊಂಡಿವಿ, ಇಲ್ಲಿ ತಗೊಂಡಿವಿ. ಅವ್ರು ಕೊಡೋ ದುಡ್ಡನ್ನ ಏನ್ ಲೇಟ್ ಮಾಡಿಲ್ಲ, ಒಂದ್ ಚೀಟಿ ಹಾಕೊಂಡಿವಿ. ನಮ್ಗ ಅವರು ಸೌಲಭ್ಯ ಮಾಡ್ತಾರ. ಈಗ 4 ಅಲ್ಲಿ ಮಾಟಿ ತಗೊಂಡಿವಿ. ಎಷ್ಟು ವರ್ಷ ದುಡ್ಡು ಕೂಡಿಟ್ರಿ ಇದಕ್ಕೆ? ಈಗ ನಾವು ಚೀಟಿ ಹಾಕೊಂಡಿವಿ, ಬರೋ ದುಡ್ಡಲ್ಲೆಲ್ಲ ನಾವ್ 1 ರೂಪಾಯಿನ ಕೇಳ ಮಾಡಿಲ್ಲ. 2,000 ಈ ಮಂತ್ ಬಂತಾ? ಬಂದಿಲ್ಲ. ಸಿದ್ದರಾಮಯ್ಯವರು ಸ್ವಚ್ಛ ಮಾಡ್ಕೊಡ್ಬೇಕು ಸರ್. ನಾವು ಕೂಲಿಗೆ ಅವರು ನಮ್ಗ ಇಲ್ಲ ಏನುವೆ, ನಮ್ಗ ದರ್ಕ ಸ್ವಚ್ಛ ಮಾಡಿ ನಮ್ಗ ಇರೋದನ್ನ ನಮ್ಗ ಅದನ್ನ ಸಂಪರ್ಕ ಮಾಡಿ ನಮ್ಗ ಅದ ಖಾತ ಮಾಡ್ಕೊಡ್ಬೇಕು, ದರ್ಕ ಸ್ವಚ್ಛ ಮಾಡ್ಕೊಡ್ಬೇಕು. 2,000 ರೂಪಾಯಿ ಕೊಡ್ತಿದ್ರಲ್ಲ, ಯಾವ್ಯಾವ್ದು ಯೂಸ್ ಮಾಡ್ಕೊತಾ ಇದ್ರಿ? ನಾವು ಈಗ ಚೀಟಿ ಹಾಕೊಂಡಿದ್ವಲ್ಲ, ಅದ್ ಕಟ್ಕೊತೇವಿ. ಚಿನ್ನ ಮಾಟಿ ವಾಲ ತಗೊಂಡಿವಿ. ನಾವ್ ಅದ್ರಲ್ಲಿ 1 ರೂಪಾಯಿನೂ ಕಿಲೋ ಏನು ನಾವು ಹೋಗಿವಿ. ಗಿಲ್ಲಿ ನಟ ಎಲ್ಲೋದ್ರು ಕೂಡ ಹುಡುಗಿರಿಗೆ ಕಾಳ್ ಹಾಕೋದ್ ಬಿಡಲ್ಲ. ಈಗ್ಲೂ ಕೂಡ ಸ್ಟೇಜ್ ಅಲ್ಲೂ ಆಂಕರ್ ಕಾಳ್ ಹಾಕೋದ್ ಬಿಟ್ಟಿಲ್ಲ. ಸೊ ಗಿಲ್ಲಿ ನಟ ಫೈನಲಿ ಎಲ್ಲಾ ನಿಮ್ಮ ಮಹಿಳಾ ಫ್ಯಾನ್ಸ್ ಅವರ ಪ್ರಶ್ನೆ ಏನಂದ್ರೆ, ಗಿಲ್ಲಿ ನಟ ಮದ್ವೆ ಯಾವಾಗ? ಈಗ ಸದ್ಯಕ್ಕೆ ಯಾವ ಪ್ಲಾನ್ ಇಲ್ಲ ಅಣ್ಣ, ಇನ್ನೂ ಲೇಟ್, ಇನ್ನೊಂದ್ 2-3 ವರ್ಷ ಆಗ್ಲಿ. ಅದೇ ಈಗ ನಮ್ಮನ್ನ ನಾವು ಈಗ ಏನೋ ಒಂಚೂರು ಸಂಪಾದನೆ ಮಾಡ್ತೀವಿ, ನಮ್ಮನ್ನ ನಾವು ಸಾಕುವಷ್ಟು ದುಡಿತಾವಿ. ಈಗ ಅವ್ರು ಬಂದ್ರೆ ಈಗ ಮದುವೆ ಆದ್ರೆ ಆ ಕಮಿಟ್ಮೆಂಟ್ಗಳು ಗೊತ್ತಿರ್ತಾವಲ್ಲ, ಹೆಂಗಿರ್ತದೆ ಏನು ಅಂತ. ಮದುವೆ, ಮಕ್ಕಳು, ಸಂಸಾರ ಅಂದ್ರೆ ಅದು ಲೈಫ್ ಬೇರೆ ತರಾನೇ ಇರ್ತದೆ. ಅದಕ್ಕೆಲ್ಲ ಫಸ್ಟ್ ಫಿಕ್ಸ್ ಆಗ್ಬೇಕು. ನಾನ್ ಮದುವೆ ಆಯ್ತವನಿ, ನನ್ಗೊಂದ್ ಕಮಿಟ್ಮೆಂಟ್ ಇಷ್ಟ ಇರ್ತದೆ, ಹಿಂಗಿರ್ತದೆ, ಒಂದ್ ಜವಾಬ್ದಾರಿ ಅಂತ ಬರ್ತದೆ, ಅದಕ್ಕೆ ರೆಡಿ ಇರ್ಬೇಕು ನಾನು. ಇನ್ನೊಂದ್ 2-3 ವರ್ಷ ಆಗ್ಲಿ ಮಾಡಿ. ಸೊ ಇವಾಗ ಗಿಲ್ಲಿ ನಟ ಅವರು ಆಲ್ರೆಡಿ ಇವಾಗ ರಿಯಾಲಿಟಿ ಶೋಗಳೆಲ್ಲ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ನೆಕ್ಸ್ಟ್ ಮುಂದಿನ ಪ್ರಾಜೆಕ್ಟ್ಗಳು, ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಯಾವ ತರ ಇದೆ? ಸೀರಿಯಲ್ ಆಗಿರ್ಬೋದು, ಫಿಲಮ್ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಯಾವ ತರ ಇದೆ? ಸಿನಿಮಾ ಮಾಡ್ತಾ ಇದೀನಿ, ಸಿನಿಮಾಗಳು ಬರ್ತೈತಿ. ಸಿನಿಮಾ ಒಂದ್ 3-4 ಸಿನಿಮಾ ಮಾಡ್ತಾ ಇದೀನಿ. ರಿಯಾಲಿಟಿ ಶೋ ಒಂದ್ ರಿಯಾಲಿಟಿ ಶೋ ಮಾಡ್ತಾ ಇದೀನಿ. ಅಂದ್ರೆ ತಕ್ಕ ಮಟ್ಟಿಗೆ ಬಿಜಿ ಅವನೇ ಅಣ್ಣ. ಕೆಲಸ ಸಿಗ್ತದ ಮಾಡ್ಕೊ ಹೋಯ್ತಾ ಇದೀನಿ. ನೋಡ್ಬೇಕು ಇನ್ನು ಎಲ್ಲಿವರೆಗೂ ಕರ್ಕೊ ಹೋಯ್ತದ ಅಲ್ಲಿವರೆಗೂ ಹೋಗುದಷ್ಟೇ.